ನಮ್ಮನ್ನು ಕಾದು ನಡೆಸಿದಿರೋ ಹಾಗೆ ಸ್ತೋತ್ರ ಮಾಡ್ತೀವಪ್ಪ. ಈ ಸಂಜೆ ವೇಳೆಯಲ್ಲಿ ಎಲ್ಲರೂ ಸೇರಿ ಬರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ಮಾಡ್ತೀವಪ್ಪ. ಈ ಒಂದು ದಿನಕ್ಕಾಗಿ ದೇವರೇ ನಿಮ್ಮ ಕೃತಜ್ಞತೆ, ನಿಮ್ಮ ಘನತೆಯು, ಪ್ರಭಾವವು, ಸ್ತುತಿ, ಸ್ತೋತ್ರ, ಘನ ಮಾನ ಮಹಿಮೆ ನಿಮ್ಗೆ ಸಲ್ಲಲ್ಲಪ್ಪ. ದೇವರೇ ನೀವು ಎಷ್ಟು ಒಳ್ಳೆಯರಂದ್ರೆ, ತಾಯಿ ತನ್ನ ಮಗು ಒಂದು ಕ್ಷಣ ಮಾರ್ತರು ನೀವು ನಮ್ಮನ್ನು ಮರೆದ ಹಾಗೆ ತೊರೆದ ಹಾಗೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನ ಇಡೀವೆಲ್ಲ ದೇವರೇ ನೀವು ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಪ್ಪ. ಹಾಗೆ ದೇವರೇ ಈ ಒಂದು ಆನ್ಲೈನ್ ಕ್ಲಾಸ್ ಕೂಡ ಆಶೀರ್ವದಿಸ್ರಿ. ಎಲ್ಲಾ ಸೋದರು ಬಂದು ನಿನ್ನ ವಾಕ್ಯ ವಿಧೇಯರಾಗಿ ಆ ವಾಕ್ಯಗಳನ್ನು ಓದೋರ ಕಲ್ತಂದ ವಾಕ್ಯಗಳನ್ನು ಅವ್ರ ಹೃದಯದಲ್ಲಿ ಇಟ್ಕೊಂಡು ಹೌದು ಈ ತರ ತಿಳ್ಕೊಳ್ಳುವಂತೆ ಸಹಾಯ ಮಾಡ್ರಿ ದೇವ್ರೆ. ಈ ಲೋಕದ ಕಡೆ ಮನಸ್ಸು ಕೊಡದಾಗೆ ದೇವ್ರೆ, ನಿನ್ನ ವಾಕ್ಯದ ಕಡೆ ಮನಸ್ಸು ಕೊಡುವಂತೆ ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವ್ರೆ ನಿನ್ನ ಸಮ್ಮುಖದಲ್ಲಿ ಬಂದು ದೇವ್ರೆ ಒಳ್ಳೆ ಕೃಪೆ ಮಾಡ್ರಿ, ಆಶೀರ್ವದಿಸ್ರಿ ದೇವ್ರೆ. ತಿಳ್ಕೊಂಡು ಅರ್ಥ ಮಾಡ್ಕೊಂಡು ದೇವ್ರೆ ನಿನ್ನ ಒಂದು ಓಟವನ್ನು ಓಡಿ ಚಿರಚಿತ್ತವಾಗಿರ್ಲಿಕ್ಕೆ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ಹಾಗೆ ಎಲ್ಲರೂ ಹೃದಯದಲ್ಲಿ ಪವಿತ್ರಾತ್ಮ ವರವನ್ನು ದಯಪಾಲಿಸ್ರಿ. ತಂದೆ ಆದ್ರೆ ಯೇಸುವೆ ನೀವು ಸಹಾಯ ಮಾಡ್ರಪ್ಪ. ಈ ದಿನಕ್ಕಾಗಿ ಸ್ತೋತ್ರ ದೇವ್ರೆ. ನಮ್ಮನ್ನು ನಾವು ತಗ್ಗಿಸ್ಕೊಳ್ತೀವಿ. ಹಾಗೆ ಬ್ರದರ್ ಕೂಡ ಆಶೀರ್ವದಿಸ್ರಿ. ಬ್ರದರ್ ದೇವರೇ ಕಳಿಸುವಂತ ವಾಕ್ಯವನ್ನು ಅನೇಕ ವಿಚಾರದಲ್ಲಿ ತಿಳಿಸ್ಕೊಡೋ ಸಮಯದಲ್ಲಿ ಅವ್ರಿಗೆ ಅನೇಕ ವಿಚಾರದಲ್ಲಿ ಬಲಪಡಿಸ್ರಿ. ಅವ್ರ ಕುಟುಂಬನ ಆಶೀರ್ವದಿಸ್ರಿ. ಅನೇಕ ವಿಚಾರದಲ್ಲಿ ನೀವು ನಡೆಸಿ ಎಂಬುದಾಗಿ ಕೇಳ್ಕೊಳ್ತೀವಪ್ಪ ದೇವರ. ಆಸಕ್ತಿಯನ್ನು ಕೂತ್ಕೊಂಡು ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನ ಸಮ್ಮುಖದಲ್ಲಿ ಬೆಳೆಯ ಕೃಪೆ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನು ಕರ್ತನೋಡ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನ ಕೊಟ್ಟಿದ್ದಾರೆ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರತಿಯೊಂದು ದಿನವೂ ಕೂಡ ದೇವರ ಕೃಪೆ ಅಲ್ವಾ? ಯಾಕಂದ್ರೆ ಲೋಕದವರ ಮಟ್ಟಿಗೆ ಒಂದು ವಿಷಯವನ್ನ ಹೇಳ್ಬಹುದು, ನಾವು ಜೀವಂತವಾಗಿ ಇದ್ದು ಆ ಒಂದು ದಿನವನ್ನ ಕಳೆಯೋದು ಖಂಡಿತವಾಗ್ಲೂ ಒಂದು ದೊಡ್ಡ ಆಶೀರ್ವಾದ ಅಂತ ಹೇಳ್ಬೋದು. ಅಂದ್ರೆ ದೇವ್ರ ಮಕ್ಳಿಗೆ ಅದಕ್ಕಿಂತ ಹೆಚ್ಚಾದ ವಿಷಯ ಏನಪ್ಪಾ ಅಂದ್ರೆ, ನಾವು ಜೀವಂತವಾಗಿ ಇರೋದಕ್ಕಿಂತ ಹೆಚ್ಚಾಗಿ ಜೀವಂತವಾಗಿ ಇರೋದಕ್ಕಿಂತ ದೇವರಲ್ಲಿ ನೆಲೆಗೊಂಡಿದೀವಲ್ವಾ, ಅದು ತುಂಬಾ ಮುಖ್ಯವಾದಂತ ವಿಷಯ. ಸೊ ದೇವ್ರ ಮಕ್ಳು ಅದು ಯಾವಾಗ್ಲೂ ಕೂಡ ನಾವು ಥಿಂಕ್ ಮಾಡ್ಬೇಕು, ದೇವರೊಳಗೆ ದೇವರಲ್ಲಿ ನಾವು ಇರುವಂತ ಒಂದು ವಿಷಯ. ಯಾಕಂದ್ರೆ ಇವತ್ತಿನ ಒಂದು ಪರಿಸ್ಥಿತಿಗಳು ಹೇಗಿದೆ ಅಂದ್ರೆ ಅನೇಕ ರೀತಿಯಾದಂತ ಒಂದು ಶೋಧನೆಗಳಿಂದ ದೇವರಿಂದ ಆಯ್ದುಕೊಳ್ಳಲ್ಪಟ್ಟಂತ ಜನರು ಕೂಡ ವಂಚನೆಗೊಳಗಾಗಿ ದೇವರಿಂದ ದೂರ ಆಗುವಂತ ತುಂಬಾ ಸನ್ನಿವೇಶಗಳನ್ನು ನಾವು ನೋಡ್ಬೋದು. ಹಾಗಾಗಿ ದೇವರ ಮಕ್ಕಳು ದೇವರ ವಾಕ್ಯ ಬಲದಿಂದ ಆತನ ಕೃಪೆಯಿಂದ ನಾವು ಇಲ್ಲಿವರೆಗೂ ನಿಂತಿದ್ದೀವಿ. ಅದು ಮಾತ್ರವಲ್ಲ, ಜೊತೆಗೆ ದೇವರ ಸತ್ಯವಾಕ್ಯಗಳನ್ನು ಕೂಡ ಕೇಳುವಂತ ಒಂದು ಅವಕಾಶವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಸಾರಿ. ಅದರಿಂದ ನಾವು ಆದಷ್ಟು ಏನ್ ಮಾಡೋಣ, ದೇವರ ಸತ್ಯ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋಣ. ಸಮಯ ಏನೋ ಎಷ್ಟಿದೆ ಅಂತ ಗೊತ್ತಿಲ್ಲ, ಮುಂದೆ ಬರುವಂತ ಸಮಯಾವಕಾಶ. ಯಾಕಂದ್ರೆ ಈಗ ನಡೀತಿರುವಂತ ಕೆಲವೊಂದು ಘಟನೆಗಳನ್ನ ನೋಡಿದಾಗ ದೇವರ ಮಕ್ಕಳಿಗೆ ಸಮಯ ಬಹಳ ಇಲ್ಲ ಅಂತ ಅನಿಸ್ತಾ ಇದೆಯಾ ನಿಮ್ಗೆ ಏನಾದ್ರು? ಇನ್ನೂ ಸಮಯ ಇದೆ ಅನಿಸ್ತಾ ಇದೆಯಾ, ಇಲ್ಲ ಸಮಯ ಕಡಿಮೆ ಇದೆ ಅನಿಸ್ತಾ ಇದೆಯಾ? ಕಡಿಮೆ ಅದರಿಂದ ದೇವ್ರ ಮಕ್ಳು ಏನ್ ಮಾಡೋಣ ಅಂದ್ರೆ ಅದನ್ನ ನಾವು ನೋಡೋಣ. ಮುಖ್ಯವಾಗಿ ನಮ್ಮ ಸಮಯ ತುಂಬಾ ಕಡಿಮೆ ಇರೋದ್ರಿಂದ ದೇವರ ಸತ್ಯಕ್ಕೆ ಹೆಚ್ಚಾಗಿ ನಾವು ಪ್ರಾಮುಖ್ಯತೆನ ಕೊಡೋಣ. ಸರಿ, ಓಕೆ. ನಾವು ಲಾಸ್ಟ್ ಟೈಮ್ ನೋಡಿದ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಯಾವ ಭಾಗವನ್ನ, ಯಾವ ಅಧ್ಯಾಯವನ್ನ ನೋಡ್ತಾ ಇದ್ವಿ? 8ನೇ ಅಧ್ಯಾಯ ಆಗ್ತದ. 8ನೇ ಅಧ್ಯಾಯ. ಓಕೆ. 6ನೇ ವಚನದಿಂದ 6ನೇ ವಚನದಿಂದ ನೋಡ್ಬೇಕು. 6ನೇ ವಚನದಿಂದ ನೋಡ್ಬೇಕು. 5ನೇ ಮುಗ್ದಾಗಿದೆಯಾ? ಹಾ, ಓಕೆ, ಸರಿ. ಒಂದು ನಿಮಿಷ.
ಓಕೆ, ಓದ್ರಿ 5ನೇ ವಾಕ್ಯವನ್ನ, ರೋಮಪುರದವರಿಗೆ 8ನೇ ಅಧ್ಯಾಯ 5ನೇ ವಾಕ್ಯವನ್ನ ಓದ್ರಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಲಾಸ್ಟ್ ಟೈಮ್ ನೋಡಿದಂತ ಒಂದು ವಿಷಯವನ್ನ ಗಮನದಲ್ಲಿಟ್ಟು ನೋಡಿದಾಗ ದೇವರ ಮಕ್ಕಳಿಗೆ ಕೆಲವೊಂದು ವಿಷಯವನ್ನ ಇಲ್ಲಿ ನಾವು ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗುತ್ತೆ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ನಮ್ಮೆಲ್ಲರೂ ಗೊತ್ತೇ ಇದೆ, ನಮ್ಮ ಮನಸ್ಸು, ನಮ್ಮ ಹೃದಯ, ಇದೆಲ್ಲ ಕೂಡ ಆತ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಯಾವುದೇ ವಿಷಯವನ್ನ ನಾವು ಹೆಚ್ಚಾಗಿ ಪ್ರೀತಿ ಮಾಡಿದ್ರೆ, ಅಲ್ಲ ಯಾವುದೇ ವಿಷಯಕ್ಕೆ ನಾವು ವಿಷಯಗಳಿಗೆ ಹೆಚ್ಚಾಗಿ ಮಹತ್ವವನ್ನು ಕೊಡೋದಾಗಿದ್ರೆ, ನಾವು ಆ ವಿಷಯಗಳನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ ಅಂತ ಆಗುತ್ತೆ ಅಲ್ವಾ? ಈಗ ದೇವ್ರ ಮಕ್ಕಳು ಶರೀರ ಭಾವ ಅನ್ನೋದ ಅಂತ ಹೇಳಿದಾಗ, ಅದಕ್ಕೆ ಶರೀರ ಭಾವಕ್ಕೆ ಸಂಬಂಧಪಟ್ಟವುಗಳು ಅಂತ ಒಂದು ಲಿಸ್ಟ್ ಒಂದಿದೆ. ಪವಿತ್ರಾತ್ಮವನ್ನು ಅನುಸರಿಸುವಂತವರ ವಿಷಯ ತಗೊಂಡಾಗ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ. ಎರಡು ಬೇರೆ ಬೇರೆ ವಿಷಯ. ಈ ಯಾವುದೋ ಈ ಶರೀರ ಭಾವದ ವಿಷಯ, ಯಾವುದೋ ಈ ಪವಿತ್ರಾತ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ತಾನೆ. ಹೇಗೆ ಅದನ್ನ ಡಿವೈಡ್ ಮಾಡೋದು? ಹೇಗ್ ಡಿವೈಡ್ ಮಾಡ್ತೀರಾ? ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳು, ಆ ಸಂಬಂಧಪಟ್ಟವಂತಿದೆಯಲ್ಲ ಆ ಲಿಸ್ಟ್, ಆ ಒಂದು ಟಾಪಿಕ್. ಮತ್ತೆ ಪವಿತ್ರನಿಗೆ ಸಂಬಂಧಪಟ್ಟವು ಏನಿರ್ಬಹುದು, ಏನೆಲ್ಲ ಇರ್ಬೋದು, ಏನೆಲ್ಲ ಬರುತ್ತೆ? ಒಂದು ಎಕ್ಸಾಂಪಲ್ ಆಗಿ ಹೇಳಿ ನೋಡೋಣ. ಶರೀರ ಸಂಬಂಧಪಟ್ಟದ್ದೆಲ್ಲ ಭೂಲೋಕಕ್ಕೆ ಸಂಬಂಧಪಟ್ಟಿದ್ರಿ. ಆಮೇಲೆ ಆತ್ಮಕ್ಕೆ ಸಂಬಂಧ ಎಲ್ಲ ಪರಲೋಕಕ್ಕೆ ಸಂಬಂಧಪಟ್ಟ. ಶರೀರ ಸಂಬಂಧಪಟ್ಟದ್ದೆಲ್ಲ ಏನಾಗಿದೆ? ಭೂಲೋಕಕ್ಕೆ ಸಂಬಂಧಪಟ್ಟದಾಗಿದೆ. ಆತ್ಮಕ್ಕೆ ಸಂಬಂಧಪಟ್ಟದ್ದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇದು ನಮ್ಗೆ ಸ್ಪಷ್ಟವಾಗಿದೆಯಾ? ಈ ವಿಷಯ ನಮ್ಗೆ ಕ್ಲಿಯರ್ ಆಗಿ ನಾವು ಮಾಡೋಂತ ಪ್ರತಿಯೊಂದು ವಿಷಯದಲ್ಲಿ ಇದು ಶರೀರ ಭಾವದ ವಿಷಯ, ಇದು ಪವಿತ್ರಾತ್ಮನ ವಿಷಯ ಅಂತ ಕರೆಕ್ಟ್ ಆಗಿ ಗೊತ್ತಿದೆಯಾ ನಿಮ್ಗೆ? ಫಾರ್ ಎಕ್ಸಾಂಪಲ್, ಕೆಲಸ ಮಾಡ್ಬೇಕು ಪ್ರತಿದಿನ, ಶರೀರ ಭಾವದ ವಿಷಯನ ಪವಿತ್ರಾತ್ಮನ ವಿಷಯನ? ಅದು ನಮ್ಮ ಶರೀರಕ್ಕೆ ಬೇಕಾದ ವಿಷಯ, ಶಾರೀರಿಕವಾದದ್ದು. ಅಂದ್ರೆ ಅದ್ರ ಮೇಲೆ ಮನಸ್ಸಿಡಂಗಿಲ್ಲ. ಮನುಷ್ಯ ಇರ್ಬೇಕು, ಆದ್ರೆ ನಾವು ಸೌಕ ಪಡಬಾರ್ದು. ನಾವು ಪವಿತ್ರಾತ್ಮಕ ಅನುಸಾರವಾಗಿ ನಡ್ಕೋಬೇಕಂದ್ರ ನಾವು ದೇವ್ರ ಚಿತ್ತ ಏನು ಸರಿಯಾಗಿ ತಿಳ್ಕೊಂಡು ಮಾಡ್ತೀವಿ. ಭೂಲೋಕ ಸಂಬಂಧ ಮಾಡ್ಬೇಕಂತ ಏನೋ ದೇವ್ರ ಅದನ್ನ ಕೊಟ್ಟಿರೋ ದೇವ್ರ. ಓಕೆ, ಎಷ್ಟು ಬೇಕೋ ಶರೀರ ಇದಕ್ಕೆ ಅಷ್ಟು ಮಾಡ್ಬೋದು. ಹಾ ಕರೆಕ್ಟ್ ಅಲ್ವಾ? ಈಗ ನೋಡಿ, ಶರೀರ ಭಾವದ ವಿಷಯಗಳಂದಾಗ ಅದ್ರ ಮೇಲೆ ಮನಸ್ಸಿಡುವುದು ಅಂತ ಹೇಳಿದಾಗ, ಈ ಶರೀರವನ್ನ ಮೆಚ್ಚಿಸೋದಿಕ್ಕೆ, ಅದನ್ನ ಬೆಳೆಸೋದಿಕ್ಕೆ, ಅದರ ಆಸೆಗಳನ್ನ ನೆರವೇರಿಸುವಂತ ವಿಷಯದಲ್ಲೇ ದುಡಿಯೋದು, ಕೆಲಸ ಮಾಡೋದು ನಮ್ಮ ಲೈಫ್ ಆಗಿರ್ಬಾರ್ದು. ಕರೆಕ್ಟ್ ಅಲ್ವಾ? ಹೌದು. ಇದನ್ನ ಹೇಗೆ ತೃಪ್ತಿ ಪಡಿಸೋಣ, ಅದನ್ನ ಹೇಗೆ ಸಂತೋಷ ಪಡಿಸೋಣ ಅನ್ನುವಂತ ಉದ್ದೇಶದಲ್ಲೇ ನಮ್ಮ ಕೆಲಸಗಳು ಇರಬಾರ್ದು. ಬದಲಾಗಿ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಒಂದು ನಿಮಿಷ, ಓಕೆ. ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಾವು ಮಾಡುವಂತ ಕೆಲಸಗಳಿರ್ಬೋದು ಅಲ್ವಾ, ಏನೇ ಮಾಡಿದ್ರು ದೇವರ ನಾಮ ಮಹಿಮೆಗೆ, ಅಂದ್ರೆ ಈ ಕೆಲಸದಿಂದ ದೇವರ ಮಕ್ಕಳು
ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಹೇಗೆ ನೆರವೇರಿಸಕ್ಕಾಗುತ್ತೆ, ಇಲ್ಲವೇ ಈ ಉನ್ನತವಾದ ಕರೆಯನ್ನ ಪೂರೈಸೋದಕ್ಕೆ ಎಷ್ಟು ಇತಿಮಿತಿ ಇರ್ಬೇಕು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಅದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ಬೇಕಾದಂತ ಒಂದು ವಿಷಯ. ಹಾಗಾಗಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಶರೀರ ಭಾವನ ಅನುಸರಿಸುವುದು ಅಂತ ಹೇಳಿದಾಗ ನಾವು ಮಾಡುವಂತ ಕೆಲಸಗಳಿರ್ಬೋದು, ಮಾಡುವಂತ ಊಟ ಇರ್ಬೋದು, ನಿದ್ರೆ ಇರ್ಬೋದು, ಇದೆಲ್ಲ ಶರೀರಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿದೆ. ದೇವ್ರು ಇದನ್ನ ಏನ್ ಮಾಡ್ತಾ ಇಲ್ಲ, ಇದನ್ನ ಅಡ್ಡಿ ಮಾಡ್ತಾ ಇಲ್ಲ. ಕೆಲವೊಂದು ವಿಷಯಗಳು ನಮ್ಗೆ ಅವಶ್ಯಕವಾಗಿ ಬೇಕಾಗಿದೆ. ಆದ್ರೆ ಇದೆಲ್ಲ ಏನಕ್ಕೋಸ್ಕರ ಇರ್ಬೇಕು ಅಂದ್ರೆ, ನಾವು ಮಾಡ್ಕೊಂಡಿರುವಂತ ಒಡಂಬಡಿಕೆನ ನೆರವೇರಿಸೋದಕ್ಕೆ ಅನುಕೂಲಕರವಾಗಿರ್ಬೇಕು. ಅದು ದೇವರ ಮಕ್ಕಳು ನೋಡುವಂತ ವಿಷಯ. ಇಲ್ಲದೆ ಹೋದ್ರೆ ನಾವು ಶರೀರ ಭಾವದ ಮೇಲೆ ಮನಸ್ಸಿಟ್ಟು ಶರೀರ ಭಾವಕ್ಕೆ ಸಂಬಂಧಪಟ್ಟದಾಗಿ ಮಾಡ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ, ನಾವು ಶರೀರ ವಿಷಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅಂದ್ರೆ, ಅಲ್ಲಿ ನಾವು ಮೊದಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಒಂದು ವಿಷಯ ನೋಡಿದ್ವಲ್ಲ. ಏನ್ ನೋಡಿದ್ವಿ? ಶರೀರ ಮತ್ತೆ ಆತ್ಮ ಒಂದಕ್ಕೊಂದು ಏನಾಗಿದೆ, ಅಪೋಸಿಟ್ ಆಗಿದೆ, ವಿರುದ್ಧವಾಗಿದೆ. ವಿರುದ್ಧವಾಗಿದೆ ಅಂದ್ರೆ ಇವತ್ತು ನಾನು ಶರೀರದ ಆಶೆಗಳನ್ನ ನೆರವೇರಿಸಿದೀನಂದ್ರೆ ಏನು ನೆರವೇರಿಸಿರಕ್ಕೆ ಸಾಧ್ಯತೆ ಇಲ್ಲ ಅಂತ ನೋಡ್ಬೇಕಾದ್ರೆ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳನ್ನ ನೆರವೇರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಕ್ಲಿಯರ್ ಅಲ್ವಾ? ನಾನು ಶರೀರ ಭಾವ ನೆರವೇರಿಸೋದ್ರಿಂದ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ವಿಷಯವನ್ನು ನೆರವೇರಿಸಿರಲ್ಲ. ಆಗ ಏನಾಗಬಹುದು ನನ್ನಲ್ಲಿ ಅಂತ ನೋಡಿದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿ ಎರಡು ವಿಷಯಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋಣ. ಏನಪ್ಪಾ ಎರಡು ವಿಷಯ ಅಂದ್ರೆ, ಶರೀರನು ದಿನೇ ದಿನೇ ಬೆಳೀತಾ ಇರುತ್ತೆ, ನೂತನ ಸೃಷ್ಟಿನೂ ದಿನೇ ದಿನ ಬೆಳಿಬೇಕು. ಆದ್ರೆ ಎರಡು ಈಕ್ವಲ್ ಆಗಿ ಬೆಳೆಯಕ್ಕಾಗಲ್ಲ. ಒಂದು ಬೆಳೆದ್ರೆ ಒಂದು ಬೆಳೆಯಕ್ಕಾಗಲ್ಲ, ಇನ್ನೊಂದು ಬೆಳೆದ್ರೆ ಅದಕ್ಕೆ ಆಪೋಸಿಟ್ ಆಗಿರೋದು ಬೆಳೆಯಕ್ಕಾಗಲ್ಲ. ಇದು ಒಂದು ಏನಿದ್ರ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ನಾವು. ಇದು 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 ಸಿದ್ಧಾಂತ. ಇದು ದೇವರ ಮಕ್ಕಳ ಜೀವನದಲ್ಲಿ, ಕ್ರಿಸ್ತನ ಒಂದು ನೂತನ ಸೃಷ್ಟಿಯಾಗಿ ಬೆಳೆಯುವಂತಹ ದೇವರ ಮಕ್ಕಳ ಜೀವನದಲ್ಲಿ ಇದು ಸಿದ್ಧಾಂತ. ಇದು ಸಿದ್ಧಾಂತ ಅಂದ್ರೆ ಗೊತ್ತಲ್ವಾ? ಸಿದ್ಧಾಂತ ಅಂದ್ರೆ ಏನ್ ಹೇಳಿ? ಅದನ್ನ ಬದಲಾವಣೆ ಮಾಡಕ್ಕಾಗಲ್ಲ, ಅದು ನಿಯಮ. ಅದು ಕರೆಕ್ಟ್ ಅಲ್ವಾ? ಸೂರ್ಯ ಬೆಳಿಗ್ಗೆ ಹುಟ್ಟೋದು ಮುಳುಗೋದು ನಿಯಮ, ಪ್ರತಿನಿತ್ಯ ಅದು ನಡೀತಾ ಇರುತ್ತೆ. ಅದು ಅನ್ಚೇಂಜಬಲ್, ಅದಕ್ಕೆ ಬೇರೆ ದಾರಿನೂ ಇರಲ್ಲ. ಹಾಗೆ ಒಂದ್ ವೇಳೆ ನಾನು ಶರೀರಕ್ಕೆ ಸಂಬಂಧಪಟ್ಟಂತ ಗುಣಗಳನ್ನ ಬೆಳೆಸ್ಕೊಂಡಿದ್ರೆ, ಕ್ಲಿಯರ್ ಆಗಿ ಒಂದ್ ವಿಷಯನ ಅರ್ಥ ಮಾಡ್ಕೊಬೇಕು. ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ಗುಣಗಳು, ವಿಷಯಗಳು ನನ್ನಲ್ಲಿ ಏನಾಗಬಹುದು? ಖಂಡಿತ ಕಡಿಮೆ ಆಗುತ್ತೆ, ನಶಿಸಿ ಹೋಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ನೂತನ ಸೃಷ್ಟಿ ಅನ್ನೋದು ಒಂದು ಮಗು. ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ನೂತನ ಸೃಷ್ಟಿನ ಯಾವ ರೀತಿ ಕೊಟ್ಟಿದ್ದಾರೆ? ನಾವು ಕಾನ್ಸಂಟ್ರೇಷನ್ ಮಾಡಿದ್ಮೇಲೆ ನೂತನ ಸೃಷ್ಟಿ ಅನ್ನೋಂತ ಒಂದು ವಿಷಯ ನಮ್ಮಲ್ಲಿ ತುಂಬಾ ಬೆಳೆದಿರುವಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ಯಾ, ಇಲ್ಲ ಮಗುವಾಗಿದ್ಯಾ? ಮಗುವಾಗಿದೆ. ಮಗುವಾಗಿದೆ. ಬೆಳೆದಿಲ್ಲ. ಈಗ ಮಗುನ ಬೆಳೆಸುವಂತ ಜವಾಬ್ದಾರಿ ಯಾರು ಕೈಲಿ ಕೊಟ್ಬಿಟ್ಟಿದ್ದಾರೆ? ನಮ್ ಕೈಯಲ್ಲಿ. ನಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ನಾವು ಕೂಡ ಏನಂತ ಹೇಳ್ಬಿಟ್ಟು ದೇವರೇ ಈ ಮಗುನ ನಾನು ಬೆಳೆಸಿ ಪ್ರಾಯಕ್ಕೆ ಬಂದು, ಅಂದ್ರೆ ಒಳ್ಳೆ ರೀತಿಯಾಗಿ ಯೌವನಾವಸ್ಥೆಗೆ ತರ್ತೀನಿ, ಅಭಿವೃದ್ಧಿ ಪಡಿಸ್ತೀನಿ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ತೀನಿ ಅಂತ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಹೌದ್ರಿ. ಆದ್ರೆ ಈ ಮಗುನ ಬೆಳೆಸೋದು ಅಷ್ಟು ಈಸಿ ಅಲ್ಲ. ಜೊತೆಗೆ ಇದಕ್ಕೆ ವಿರೋಧಿ ಜೊತೆಗೆ ಬೆಳೆಸ್ಬೇಕು ಇದನ್ನ. ಈ ವಿರೋಧಿ ಏನಪ್ಪಾ ಅಂದ್ರೆ ಹಳೆ ಸ್ವಭಾವ, ಶರೀರ ಭಾವ ಸ್ವಭಾವ. ಅದ್ರೊಡನೆ ಬೆಳೆಸ್ಬೇಕು. ನೋಡ್ರಿ ಇದು ಹೆಂಗಿರುತ್ತೆ, ಅದು ತಡ್ಕೊಳುತ್ತಾ? ಇಂತ ಒಂದು ಕೆಲವೊಂದು ಇನ್ಸಿಡೆಂಟ್ ನೀವು ನೋಡ್ಬೋದು. ಇಸ್ಮಾಯಿಲ್ ಇರ್ತಾರೆ, ಈಸಾಕನ್ ಹುಟ್ಟುತ್ತಾರೆ. ಈಸಾಕನ್ ಹುಟ್ಟಿದ್ರೆ ಇಸ್ಮಾಯಿಲ್ಗೆ ಹೆಂಗಿರುತ್ತೆ? ಕಷ್ಟ. ಯಾಕೆಂದ್ರೆ ಅಬ್ರಾಹ್ಮ್ ಮಾಡಿದಂತ ವಾಗ್ದಾನದಲ್ಲಿ ಯಾರಿಗಾದ್ರು ಒಬ್ರಿಗೆ ಮಾತ್ರ ಪಾಲು. ಅದು ಈಸಾಕ್ ಹೋಗ್ಬೇಕಾ, ಇಸ್ಮಾಯಿಲ್ಗೆ ಹೋಗ್ಬೇಕಾ? ಅವರ ಪ್ರಕಾರವಾಗಿ ಈಸಾಕನ್ ಇಸ್ಮಾಯಿಲ್ಗೆ ಹೋಗ್ಬೇಕು, ಯಾಕಂದ್ರೆ ಮೊದಲು ಚೊಚ್ಚಲ ಮಗ. ದೇವರ ಪ್ರಕಾರವಾಗಿ ಯಾರಿಗ ಹೋಗ್ಬೇಕು? ಈಸಾಕನ್ಗೆ ಹೋಗ್ಬೇಕು. ಆದ್ರಿಂದ ಈಗ ಆ ಒಂದು ಇಸ್ಮಾಯಿಲ್ ಅನ್ನೋಂತ ಒಂದು ವಿಷಯನ ನೀವು ಹಳೆ ಸ್ವಭಾವ ತಗೊಂಡು ಈಸಾಕನ್ ನೂತನ ಸ್ವಭಾವ ತಗೊಂಡ್ರೆ, ಇಸ್ಮಾಯಿಲ್ ಸುಮ್ನೆ ಇರ್ತಾನ? ಸುಮ್ನೆ ಇರಲ್ಲ, ಏನಾದ್ರೂ ಮಾಡ್ತಾ ಇರ್ತಾನೆ ಅಲ್ವಾ? ನೋಡ್ರಿ ಅಲ್ಲಿ ಏನ್ ಮಾಡ್ತಾರೆ ದೇವ್ರ ಅವ್ರನ್ನ
ಈಚೆಗೆ ಕಳಿಸ್ತಾರೆ, ಇಷ್ಮೇಲ್ ಆಗಾರ್ನ ಕಳಿಸ್ಬಿಡ್ತಾರೆ. ಅದೇ ಪ್ರಕಾರವಾಗಿ ದೇವ್ರ ಮಕ್ಕಳು ನೂತನ ಸೃಷ್ಟಿ ಇಲ್ಲವೇ ಪವಿತ್ರಾತ್ಮ ಅನುಸಾರವಾಗಿ ನಾವು ನಡೀತಾ ಇದೀವಂದ್ರೆ ಹಳೇ ಸ್ವಭಾವ ದಿನೇ ದಿನೇ ಅದರ ಒಂದು ಗುಣಗಳು, ಅದರಲ್ಲಿರುವಂತ ಗುಣ ಸ್ವಭಾವಗಳು ಏನಾಗ್ಬೇಕು, ನಮ್ಮಲ್ಲಿ ಕಡಿಮೆ ಆಗ್ಬೇಕು, ಇಲ್ಲವೇ ಕಾಣೆ ಆಗ್ಬೇಕು. ಹಳೆ ಸ್ವಭಾವನು ಹಾಗೇ ಇದೆ ಅಂದ್ರೆ ಏನ್ ಬೆಳೀತಾ ಇಲ್ಲ ಇಲ್ಲಿ, ನೂತನ ಸ್ವಭಾವ ಬೆಳೆಸ್ತಾ ಇಲ್ಲ. ಇನ್ನೂ ಸ್ಪಷ್ಟವಾಗಿರ್ಬೇಕಾದ್ರೆ ನಾನು ಪವಿತ್ರ ಆತ್ಮನು ಅನುಸರಿಸಿ ನಡೀತಾ ಇಲ್ಲ. ನಾನು ಪವಿತ್ರ ಆತ್ಮವನ್ನು ಅನುಸರಿಸಿ ನಡಿಬೇಕು ಅಂತ ಇದ್ದಾಗ ನನ್ನ ಮನಸ್ಸೆಲ್ಲ ಎಲ್ಲಿರುತ್ತಂದ್ರೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ವಿಷಯದಲ್ಲಿ ಇರುತ್ತೆ. ಸರಿ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ವಿಷಯ ಅಂದ್ರೆ ಏನ್ ಬರ್ಬೋದು, ಏನ್ ಮೀನಿಂಗ್ ಬರ್ಬೋದು, ಯಾವ ಅರ್ಥದಲ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು? ನಮ್ಮ ಪ್ರತಿನಿತ್ಯ ಜೀವನದಲ್ಲಿ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಪವಿತ್ರಾತ್ಮವನ್ನ ಅನುಸರಿಸಿ ನಡೆಯುವಂತ ಒಂದು ವಿಷಯ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಬಹುದು? ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ಗೊತ್ತಾ? ನಾನು ಒಂದು ಕೆಲಸ ಮಾಡ್ಬೇಕಾದ್ರೆ ಈ ಕೆಲಸ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಇದರ ಉದ್ದೇಶವೇನು, ಯಾವ ಉದ್ದೇಶಕ್ಕೋಸ್ಕರ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ಎರಡು ವಿಷಯ ಅಲ್ಲಿ ಅಪ್ಲೈ ಮಾಡೋಣ, ತುಂಬಾ ದೊಡ್ಡ ವಿಷಯ ಬೇಡ, ಎರಡು ಪಟ್ಟಿಲಿ ಡಿವೈಡ್ ಮಾಡೋಣ. ಒಂದು, ಇದು ನನ್ನನ್ನ ಸಂತೃಪ್ತಿ ಪಡಿಸೋದಕ್ಕ, ಇಲ್ಲ ಇದು ದೇವರನ್ನ ಸಂತೃಪ್ತಿ ಪಡಿಸೋದಕ್ಕ. ಕರೆಕ್ಟಾ? ಅದು ನನ್ನನ್ನ ತೃಪ್ತಿ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನ, ಇಲ್ಲ ಇದನ್ನ ದೇವರು ಮೆಚ್ಚಿಸೋದಕ್ಕೆ ನಾನು ಮಾಡ್ತಾ ಇದ್ದೀನ? ನಮ್ಮ ಶರೀರದಲ್ಲಿ ಅಗತ್ಯವಾದಂತಹ ವಿಷಯಗಳನ್ನ ಬಿಟ್ರೆ ಗುಣ ಸ್ವಭಾವಗಳಲ್ಲಿ ಬರೋಣ. ಭಾವ ಅಂತ ಅಂದಾಗ ಸ್ವಭಾವಗಳಲ್ಲಿ, ಗುಣಲಕ್ಷಣಗಳಲ್ಲಿ, ನಾನು ಮಾತಾಡ್ಬೇಕಾದ್ರೆ, ನಾನು ಕೋಪ ಮಾಡ್ಬೇಕಾದ್ರೆ, ನಾನು ದುಃಖ ಪಡ್ಬೇಕಾದ್ರೆ, ನಾನು ಸಂತೋಷ ಪಡ್ಬೇಕಾದ್ರೆ, ಇದರ ಹಿನ್ನೆಲೆ ಏನು, ಇದರ ಉದ್ದೇಶ ಏನು? ದೇವರ ಮಕ್ಕಳು ಇದನ್ನ ಗಮನಿಸ್ಬೇಕು. ಯಾವ ವಿಷಯ ನಾನು ಕೋಪ ಪಟ್ರು ಸರಿ, ನಾನು ದುಃಖ ಪಟ್ರು ಸರಿ, ನಾನು ಸಂತೋಷ ಪಟ್ರು ಸರಿ, ಇದು ದೇವರನ್ನ ಮೆಚ್ಚಿಸಲ್ವೋ, ದೇವರಿಗೆ ಅದು ಮೆಚ್ಚುಗೆ ಆಗಿರಲ್ವೋ, ದೇವರಿಗೆ ಪ್ರಿಯವಾಗಿರಲ್ವೋ? ಅದು ಒಂದು ಗುರುತು ಏನಪ್ಪಾ ಅಂದ್ರೆ, ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ಮೂರನೇ ಆಪ್ಷನ್ ಇಲ್ಲ ಇಲ್ಲಿ, ಮೂರನೇ ಆಪ್ಷನ್ ಬೇಡ. ನಾನು ಸೈತಾನಗೋಸ್ಕರ ಮಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ಮಾಡ್ತೀನಿ, ಇವ್ರಿಗೋಸ್ಕರ ಮಾಡ್ತೀನಿ, ಅದೆಲ್ಲ ಬೇಡ. ಮನುಷ್ಯನ್ ಮೆಚ್ಚಿಸಕ್ ಮಾಡ್ತೀನಿ, ಅದೆಲ್ಲ ಬೇಡ. ಯಾರಿಗೋಸ್ಕರ ಮಾಡ್ತಾ ಇದೀನಿ ಅಂದ್ರೆ ನನಗೋಸ್ಕರ ಮಾಡ್ತಾ ಇದ್ದೀನಿ. ಎರಡೇ ಪಟ್ಟಿ, ಎರಡೇ ಒಂದು ಚಾರ್ಟ್ ನ ಪ್ರಿಪೇರ್ ಮಾಡ್ಬೇಕು. ಶರೀರ ಭಾವದವರ ಮೇಲೆ ಮನಸ್ಸಿರ್ತಾ ಇದೀನ, ಇಲ್ಲ ಆತ್ಮಿಕ ವಿಷಯಗಳ ಮೇಲೆ ಮನಸ್ಸಿರ್ತಾ ಇದೀನ? ನಾನೊಬ್ಬರನ್ನ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ, ಒಬ್ಬರ ಹತ್ರ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀನಿ, ಅದ್ರ ಉದ್ದೇಶ ಏನು? ನೋಡೋರಿಗೆ ನಾನು ನಗ್ತಾ ಪ್ರೀತಿಯಿಂದನೇ ಮಾತಾಡ್ತಾ ಇದ್ದೀನಿ, ಆದ್ರೆ ಹಾಗೆ ಮಾತಾಡ್ಬೇಕಾದಂತ ಉದ್ದೇಶ ಏನಿದೆ? ಅವರಿಂದ ನನ್ನ ಶರೀರಕ್ಕೆ ಇಲ್ಲ ನನ್ನ ಸ್ವಾರ್ಥಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಆಗ್ಬೇಕಂತಿದ್ಯಾ, ಇಲ್ಲ ಅವ್ರ ಹತ್ರ ಏನೇ ಎದುರು ನೋಡ್ದೇನು ದೇವರ ಪ್ರೀತಿನ ವ್ಯಕ್ತಪಡಿಸ್ಬೇಕಂತಿದ್ಯಾ, ಏನಂತಿದೆ? ಹಾಗಿರ್ಬೇಕು ಕ್ರಿಸ್ತನ ಪ್ರೀತಿಯ ಸರಸರಿರೇ, ನಮ್ಮ ವಿಷಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ ನಾವು ಯಾವುದರ ಮೇಲೆ ಮನಸ್ಸಿಡ್ತೀವೋ ಅವುಗಳ ಸಂಬಂಧಪಟ್ಟ ವಿಷಯಗಳನ್ನ ಹೆಚ್ಚಾಗಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಮನಸ್ಸು, ನಮ್ಮ ಮನಸ್ಸು ಯಾರ ಕಂಟ್ರೋಲ್ ಇದೆ? ಪ್ರತಿಯೊಬ್ಬರ ಮನಸ್ಸು, ಅವರವರ ಮನಸ್ಸು ಯಾರ ಕಂಟ್ರೋಲ್ ಇದೆ? ಅವ್ರವ್ರ ಕಂಟ್ರೋಲ್. ಈಗ ನಿಮ್ಮನ್ನ ನಾನೇನ್ ಮಾಡ್ತೀನಿ, ಕರ್ಕೊಂಡು ಹೋಗ್ತೀನಿ ಒಂದು ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿ, ಯಾಕಂದ್ರೆ ಈ ಎಕ್ಸಾಂಪಲ್ ಎಲ್ಲದು ಎಲ್ರಿಗೂ ಅರ್ಥವಾಗ್ಲಿ ಅಂತ ಸ್ಪಷ್ಟವಾಗಿ. ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಚಿಕನ್ ಬಿರಿಯಾನಿ ಕೊಡಿಸ್ಬೇಕಂತ ಆಸೆ ಪಡ್ತೀನಿ. ನನ್ನ ಆಸೆ, ನನ್ನ ಮನಸ್ಸು ಏನ್ ಆಸೆ ಪಡ್ತಾ ಇದೆ? ನಿಮ್ಗೆ ಚಿಕನ್ ಬಿರಿಯಾನಿ ಕೊಡಿಸ್ಬೇಕಂತ. ಆದ್ರೆ ನಿಮ್ಗೆ ಮೊಸರನ್ನ ಇಷ್ಟವಾಯ್ತು ಅಂದ್ರೆ ಚಿಕನ್ ಬಿರಿಯಾನಿ ತಿಂತೀರಾ? ಇಲ್ಲ ರೀ, ನಮ್ಮ ಮನ್ಸು ಬೇರೆ. ನಾನ್ ನಿಮ್ಮನ್ನ ಬಲವಂತ ಮಾಡಿ ಚಿಕನ್ ಬಿರಿಯಾನಿ ತಿನ್ಸೋದ್ರಿಂದ ನೀವು ನಿಮ್ಮ ಮನಸ್ಸಿಗೆ ಇಷ್ಟ ಬಂದಾಗ ಮಾಡಿದಿರಾ, ಇಲ್ಲ ನನ್ನ ಮನಸ್ಸಿಗೆ ಇಷ್ಟ ಬಂದಾಗ ಮಾಡಿದಿರಾ? ನಿಮ್ಮ ಮನ್ಸಿಗೆ, ನನ್ನ ಮನಸ್ಸಿಗೆ, ನನ್ನ ಮನಸ್ಸು ನನ್ನನ್ನ ತೃಪ್ತಿಪಡಿಸ್ತಾ ಇದ್ದೀನಿ. ಬದಲಾಗಿ ನಿಮ್ಗೆ ಮೊಸರನ್ನ ಇಷ್ಟವಾಗಿದೆ, ಅದನ್ನ ನಾನು ಕೊಡಿಸ್ಬೇಕಂತ ನಾನು ಏನ್ ಮಾಡಿಲ್ಲ, ಯಾವಾಗ್ಲೂ ನಿಮ್ಮ ಮನಸ್ಸಿಗೆ ಏನ್ ಹಿಡಿಸುತ್ತೆ ಅನ್ನೋದನ್ನ ಮಾಡ್ಲಿಲ್ಲ.
ಆದ್ರೆ ನನ್ನ ಪ್ರಕಾರ ನಾನೇನ್ ತಿಳ್ಕೊಂಡಿದೀನಿ, ಚಿಕನ್ ಬಿರಿಯಾನಿ ಕೊಡ್ಸೋದ್ರಿಂದ ನಿಮಗೆ ಒಳ್ಳೇದ್ ಮಾಡ್ತಾ ಇದೀನಿ, ನಿಮ್ಗೆ ಇಷ್ಟವಾಗಿದ್ದೇ ಕೊಡಿಸ್ತಾ ಇದೀನಿ, ನೀವು ತುಂಬಾ ಸಂತೋಷ ಪಡ್ತೀರ ಅಂತ ನಾನೇ ಕಲ್ಪನೆ ಮಾಡ್ಕೊಡ್ತಾ ಇದೀನಿ. ಆದ್ರೆ ನಿಮ್ಮ ಹೃದಯದಲ್ಲಿ ಏನಿಲ್ಲ, ಅದ್ರ ಮೇಲೆ ಇಷ್ಟವಿಲ್ಲ. ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ರೆ, ಈ ಉದಾಹರಣೆ ಯಾಕೆ ಕೊಡ್ತಾ ಇದೀನಿ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸರಿನೇ, ನೀವು ಯಾವುದ್ರ ಮೇಲೆ ಮನಸ್ಸಿರ್ತೀರ ಅಂದ್ಬಿಟ್ಟು ನಿಮಗೆ ಮಾತ್ರ ಗೊತ್ತು, ನನಗ್ ಗೊತ್ತಿಲ್ಲ. ನಾನು ಯಾವ್ದ್ರ ಮೇಲೆ ಮನಸ್ಸಿಟ್ಟಿದ್ದೀನಿ ಅಂದ್ಬಿಟ್ಟು ನನಗೆ ಮಾತ್ರ ಗೊತ್ತು, ನಿಮಗೆ ಗೊತ್ತಿಲ್ಲ. ಆ ಒಂದು ವಿಷಯನ ಪರೀಕ್ಷೆ ಮಾಡುವಂತ ಒಂದು ಯೋಗ್ಯತೆ ಇಲ್ಲವೇ ಅದರ ಒಂದು ಜ್ಞಾನ, ಸಂಪೂರ್ಣ ಜ್ಞಾನ ಯಾರ ಕೈಲಿದೆ ಅಂದ್ರೆ ಪ್ರತಿಯೊಬ್ಬ ದೇವರ ಮಕ್ಕಳ ಕೈಯಲ್ಲಿದೆ. ನಾನು ಯಾವುದರ ಮೇಲೆ ಮನಸ್ಸಿಟ್ಟೆ, ಆ ವಿಷಯದ ಮೇಲೆ ಮನಸ್ಸಿಟ್ಟಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನೇ ಮಾಡ್ತೀನಿ. ನಾನು ಹೇಗಾದ್ರೂ ಭೂಮಿಯಲ್ಲಿ 1 ಕೋಟಿ ರೂಪಾಯಿ ದುಡ್ಡು ಮಾಡಬೇಕು ಅಂತ ಆಸೆ ಪಟ್ರೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನನ್ನ ಮೈಂಡ್ ಎಲ್ಲ ಇರುತ್ತೆ, ನನ್ನ ಕೆಲಸ ಕಾರ್ಯಗಳಿಗೆ ಪೂರ್ತಿ ಅದೇ ಇರುತ್ತೆ. ಒಂದು ಲಾಂಗ್ ಟೈಮ್ ಪ್ರಾಜೆಕ್ಟ್ ನ ಇಟ್ಕೊಂಡ್ಬಿಟ್ಟಿದೀನಿ, ಇದನ್ನ ಮಾಡಿ ಮುಗಿಸ್ಬೇಕಂತ. ಈ ಪ್ರಾಜೆಕ್ಟ್ ಮಾಡಕ್ಕೆ ನನ್ಗೊಂದು 5 ವರ್ಷ ಬೇಕಾಗುತ್ತೆ. ಆ 5 ವರ್ಷದಲ್ಲಿ ನನ್ನ ಮನಸ್ಸೆಲ್ಲ ಎಲ್ಲಿರುತ್ತೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟದಲ್ಲೇ ತುಂಬಾ ಇರುತ್ತೆ. ಕರೆಕ್ಟಾ? ಸೊ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕು. ಇಲ್ಲಿ ಈ ರೀತಿ ವಾಕ್ಯವನ್ನ ಕೊಟ್ಟಿರೋದಕ್ಕೆ ಕಾರಣವೇನು ಅಂದ್ರೆ, ಒಂದ್ ವೇಳೆ ನಾನು ಎರಡನ್ನು ಕೂಡ ಮಾಡ್ತೀನಿ, ಶರೀರ ಭಾವವನ್ನ ಅನುಸರಿಸ್ತೀನಿ, ಪವಿತ್ರಾತ್ಮವನ್ನ ಅನುಸರಿಸ್ತೀನಿ ಅಂದ್ರೆ ಸಾಧ್ಯತೆ ಇದೆಯಾ ಅಂತ ತಗೊಂಡ್ರೆ ಉತ್ತರ ಏನ್ ಬರ್ಬೋದು? ಉತ್ತರ ಏನ್ ಬರ್ಬೋದು? ಎರಡನ್ನೂ ಮಾಡ್ತೀನಿ ಅಂದ್ರೆ ಆಗುತ್ತಾ? ಸಾಧ್ಯ. ಅದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಡೋಣ. ನಮ್ಮನ್ನೇ ನಾವು ವಂಚನೆ ಮಾಡೋದು ಬೇಕಾಗಿಲ್ಲ, ಯಾರು ವಂಚನೆ ಮಾಡಕ್ಕಾಗಲ್ಲ, ನಮ್ಮನ್ನೇ ನಾವೇ ವಂಚನೆ ಮಾಡ್ಕೊಳ್ತೀವಿ. ಇವತ್ತು ಜನರು ಏನ್ ಮಾಡ್ಬೋದು, ತುಂಬಾ ಜನರು ಬೇರೆಯವ್ರನ್ನ ವಂಚನೆ ಮಾಡ್ಬೋದು. ಅವ್ರಲ್ಲಿರುವಂತ ಹಣ ಇಲ್ಲ ಏನಾದ್ರು ಮಾಡಿ ಮೋಸ ಮಾಡಿ ಅವ್ರಿಗಿರುವಂತ ವಸ್ತುಗಳನ್ನ ಕತ್ಕೊಂಡು ಅವ್ರಿಗೇನಾದ್ರೂ ಮಾತೇಲಿ ಬಣ್ಣದ ಮಾತೇಲಿ ಮರಳು ಮಾಡಿ ಮೋಸ ಮಾಡಿ ವಂಚನೆ ಮಾಡ್ಬೋದು. ಆದ್ರೆ ದೇವರ ದೃಷ್ಟಿಯಲ್ಲಿ ಯಾರು ನಿಜವಾಗ್ಲೂ ವಂಚನೆ ಒಳಗಾಗೋರು ಯಾರು? ನಾವೇ. ಯಾರು ತಪ್ಪು ಮಾಡ್ತಾರ ಅವರೇ. ದೇವರ ಯೋಜನೆಯಲ್ಲಿ ಒಂದಲ್ಲ ಒಂದು ದಿನ ಬೇರೆಯವ್ರನ್ನ ವಂಚನೆ ಮಾಡಿದಂತ ಆ ಜನರು ಕೊನೆಗೆ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ನಾನು ಯಾರನ್ನೂ ವಂಚನೆ ಮಾಡಿಲ್ಲ, ನನ್ನನ್ನೇ ನಾನೇ ವಂಚನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ ದೇವ್ರ ಮಕ್ಳ ವಿಷಯಕ್ಕೆ ಬಂದಾಗ, ದೇವ್ರ ಮಕ್ಳಲ್ಲಿ ತುಂಬಾ ಸ್ಪಷ್ಟವಾಗಿ ಗಮನಿಸ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ನಾನು ನನ್ನನ್ನ ವಂಚನೆ ಮಾಡ್ಕೊಂಬೋದೇ ಹೊರ್ತು ಯಾರನ್ನು ವಂಚನೆ ಮಾಡಕ್ಕಾಗಲ್ಲ, ವಂಚಿಸೋದಕ್ಕಾಗಲ್ಲ. ದೇವರು ಕೊಡುವಂತ ನಿರ್ಧಾರದಲ್ಲಿ ನನ್ನನ್ನೇ ನಾನು ವಂಚನೆ ಮಾಡ್ಕೊಂಡಿರ್ತೀನಿ. ಏನ್ ವಂಚನೆ ಆಗುತ್ತೆ ಇಲ್ಲಿ ನೋಡಿ, ಕ್ರಿಸ್ತನ ಪ್ರೀತಿಯ ಇದೆ, ಲೋಕದವರು ಎಲ್ರೂ ಶರೀರ ಭಾವವನ್ನೇ ಅನುಸರಿಸ್ತಾರೆ. ಅವ್ರಿಗೆ ಇನ್ನೊಂದು ಆಪ್ಷನ್ ಇಲ್ಲ. ಯಾವ ಆಪ್ಷನ್ ಇಲ್ಲ ಅವ್ರಿಗೆ? ಈ ವಾಕ್ಯದ ಪ್ರಕಾರ ಯಾವ ಆಪ್ಷನ್ ಇಲ್ಲ ಅವ್ರಿಗೆ? ಪವಿತ್ರಾತ್ಮವನ್ನು ಅನುಸರಿಸಿ ನಡೆಯೋದಕ್ಕೆ ಅವಕಾಶ ಇಲ್ಲ. ಕರೆಕ್ಟಾ? ಯಾಕಂದ್ರೆ ಪವಿತ್ರಾತ್ಮ ಅಂದ್ರೆ ಏನಂತ ಗೊತ್ತಿದ್ರತಾನೆ ಅವ್ರಿಗೆ. ದೇವರಾತ್ಮ ಅವ್ರಿಗೆ ಯಾಕೆ ಕೊಡಲ್ಪಡ್ಬೇಕು? ದೇವರಾತ್ಮ ಯಾರಿಗ್ ಮಾತ್ರ ಕೊಡಲ್ಪಡ್ತಾ ಇದೆ? ದೇವರ ಮಕ್ಕಳಿಗೆ ಮಾತ್ರ ಕೊಡಲ್ಪಡ್ತಾ ಇದೆ. ಆತನೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿರೋರು ಮಾತ್ರ ಕೊಡಲ್ಪಡ್ತಾ ಇದೆ. ಓಕೆ, ಉದ್ದೇಶ ಏನು? ಎಲ್ಲ ಮೀಟ್ ಮಾಡ್ಕೊಳ್ರಿ, ಇಷ್ಟಕ್ಕಾಗದ್ ಬೇಕಾಗಿಲ್ಲ. ದೇವರ ಮಕ್ಕಳಿಗೆ ಪವಿತ್ರಾತ್ಮವನ್ನ ಕೊಡುವಂತ ಉದ್ದೇಶವನ್ನು, ಶರೀರ ಭಾವ ನನ್ನಲ್ಲಿ ಇದೆ. ಶರೀರ ಭಾವನ ದೇವರು ಸಂಪೂರ್ಣ ನಾಶ ಮಾಡಿಲ್ಲ. ಶರೀರ ಭಾವ ನನ್ನಲ್ಲಿ ಬೆಳೆದಿರುವಂತ ಆದಾಮನ ಸ್ವಭಾವ ಇದೆಯಲ್ಲ, ಗುಣ ಸ್ವಭಾವಗಳು ಬೆಳೆದು ನಿಂತ್ಕೊಂಡಿದೆಯಲ್ಲ ರಾಕ್ಷಸ ರೂಪದಲ್ಲಿ, ಗೋಳಿ ಆತಂತರ ನಿಂತ್ಕೊಂಡಿದೆಯಲ್ಲ, ಆ ಗುಣ ಸಂಪೂರ್ಣ ನಾಶ ಆಗ್ಲಿಲ್ಲ. ಅದರ ಮಧ್ಯದಲ್ಲಿ ಈ ಪವಿತ್ರಾತ್ಮ ಅನುಸಾರ ನಡೆಯೋದಕ್ಕೆ ನೂತನ ಸೃಷ್ಟಿನ ದೇವ್ರು ಕೊಟ್ಟಿದ್ದಾರೆ, ಪವಿತ್ರಾತ್ಮನು ಕೊಟ್ಟಿದ್ದಾರೆ. ಪವಿತ್ರಾತ್ಮನ ಕೊಟ್ಟಂತ ಉದ್ದೇಶ ಏನಪ್ಪಾ ಅಂದ್ರೆ, ಏನು ಉದ್ದೇಶ ನೋಡು, ಇನ್ಮೇಲೆ ಇನ್ನು ಈ ಶರೀರ ಭಾವನ ಅನುಸರಿಸಬಾರ್ದು. ಎಸ್, ಹೇಳ್ರಿ, ಏನೋ ಹೇಳ್ತಾ ಇದ್ರಿ, ಹೇಳಿ. ಅದೇ ಒಳ್ಳೆದರ ಕೆಟ್ಟದರ ಒಂದು ವ್ಯತ್ಯಾಸ ತಿಳ್ಕೊಂಡು ನಡೆಯೋದಕ್ಕೆ ಅನ್ಕೊಂಡು. ಎಸ್, ಹೌದಮ್ಮ, ಹೌದು. ಖಂಡಿತವಾಗ್ಲಿ ಇಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಪವಿತ್ರಾತ್ಮ ಬಂದ್ಮೇಲೆ ನಮಗೆ ಏನ್ ಗೊತ್ತಾ ಸ್ಪಷ್ಟವಾಗಿ? ದೇವರ ಚಿತ್ತವೇನು, ಮಾಂಸಿಕ ಚಿತ್ತವೇನು, ಎರಡ ಡಿಫ್ರೆಂಟ್ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ.
ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾರೆ ದೇವ್ರೇನ್ ಇಷ್ಟಪಡ್ತಾರೆ, ನಾನೇನ್ ಇಷ್ಟಪಡ್ತೀನಿ, ಎರಡು ಗೊತ್ತಾಗುತ್ತೆ. ಈಗ ಮನಸ್ಸಿಗೆ ಏನು ಅವಕಾಶ ಇದೆ ಅಂದ್ರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ಯಾವುದೇ ನಿರ್ಬಂಧವಿಲ್ಲ, ಯಾವುದೇ ಕಡ್ಡಾಯವಿಲ್ಲ. ಲೋಕದವ್ರ ಮಟ್ಟಿಗೆ ಅವರು ಚೂಸ್ ಮಾಡೋದೆಲ್ಲ ಶರೀರ ಭಾವನೆ. ದೇವರ ಮಕ್ಕಳ ಮಟ್ಟಿಗೆ, ಪವಿತ್ರಾತ್ಮನಸರು ನಡೆಯುವಂತ ಮಟ್ಟಿಗೆ ನಮ್ಗೆ ಇನ್ನೊಂದು ಕರೆ ಕೊಡಲ್ಪಟ್ಟಿದೆ. ಅಂದ್ರೆ ನೀವು ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಲೋಕ ಜನರ ತರ ನೀವು ಬದುಕಿ ಸಾಯೋದಕ್ಕೆ ಬರ್ಲಿಲ್ಲ. ನಿಮ್ಗೆ ಪರಲೋಕದ ಕರೆ ಕೊಡಲ್ಪಟ್ಟಿದೆ. ಅದರಿಂದ ನಿಮ್ಮ ಮನಸ್ಸೆಲ್ಲ ಈ ಕಡೆ ತಿರುಗಿಸ್ರಿ, ಡೈವರ್ಟ್ ಮಾಡ್ರಿ, ಸ್ವಲ್ಪ ಯೂಟರ್ನ್ ಮಾಡ್ರಿ, ಆ ಕಡೆ ನೋಡ್ರಿ. ಯಾಕಂದ್ರೆ ನೀವು ಈ ಡೈರೆಕ್ಷನ್ ಹೋಗ್ಬೇಕಾಗಿದೆ, ಆ ಡೈರೆಕ್ಷನ್ ಅಲ್ಲ ಅಂತ ಪವಿತ್ರಾತ್ಮ ನಮ್ಮನ್ನ ಗೈಡ್ ಮಾಡ್ತಾ ಇರುತ್ತೆ. ಶರೀರ ಭಾವ ಏನ್ ಮಾಡುತ್ತೆ? ಶರೀರ ಭಾವ ನಮ್ಮ ಹತ್ರ ಮಾತಾಡ್ತಾ ಇರುತ್ತೆ. ಅಷ್ಟು ಬೇಗ ನಾನು ಮರ್ತಾ ಹೋಗ್ಬಿಟ್ಟ, ಇಷ್ಟು ದಿನ ನನ್ನ ಜೊತೆನೇ ಇದ್ದೆ, ಸ್ವಲ್ಪ ಯೋಚನೆ ಮಾಡು, ಈ ವಿಷಯ ಎಷ್ಟು ಸಂತೋಷವಾಗಿರುತ್ತೆ ನಿನಗೆ, ಈ ವಿಷಯ ನಿಂಗೆ ಎಷ್ಟು ಇಡಿಸುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಈ ವಿಷಯದಲ್ಲಿ ನನಗೆ ಇಷ್ಟೆಲ್ಲ ತೃಪ್ತಿ ಕೊಟ್ಟಿದ್ದೀನಿ, ಯೋಚನೆ ಮಾಡು, ಆಲೋಚನೆ ಮಾಡು. ಬೇಡವಾ ನಿನ್ಗೆ? ಎಲ್ಲೋ ಯಾವಾಗೋ ಸಿಗುವಂತ ಪವಿತ್ರಾತ್ಮನ ಒಂದು ರಿವಾರ್ಡ್ಗೋಸ್ಕರ ಇವಾಗ ಕಷ್ಟಪಡ್ತೀಯಾ? ನಾನು ಈಗ್ಲೇ ಕೊಡ್ತೀನಿ ಅದನ್ನ. ಶರೀರ ಭಾವ. ಈಗ ಯಾವುದನ್ನ ಅನುಸರಿಸ್ಬೇಕಂತ ನಿರ್ಧಾರ ಮಾಡೋದು ಯಾರ ಕೈಯಲ್ಲಿದೆ? ಮನಸ್ಸಿನ ಕೈಯಲ್ಲಿದೆ. ವಿಸಲ್ಪಿತ ಸರಸರಿರೆ, ಈ ವಿಷಯದ ಬಗ್ಗೆ ಇರುವಂತ ಒಂದು ಕಷ್ಟ ಮತ್ತೆ ಆಶೀರ್ವಾದವನ್ನ ಅರ್ಥ ಮಾಡ್ಕೊಳ್ರಿ. ಕಷ್ಟ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಶರೀರ ಭಾವದಲ್ಲಿ ಬೆಳೆದಿರುವಂತ ಈ ಸ್ವಭಾವದಲ್ಲಿ ಪವಿತ್ರಾತ್ಮವನ್ನ ವಿಷಯವನ್ನ ದೇವ್ರು ಕೊಟ್ಟಾಗ, ಪವಿತ್ರಾತ್ಮ ಅನುಸಾರವಾದಂತ ವಿಷಯಗಳನ್ನ ಕೊಟ್ಟಾಗ ತಕ್ಷಣ ಶರೀರ ಭಾವನ ಹಾಗೆ ಮಾಡಿ ಪವಿತ್ರಾತ್ಮ ಅನುಸರಿಸುವುದು ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ. ಶರೀರವಾದ ಸ್ವಭಾವ ಬಲಿಷ್ಠವಾದದ್ದು. ಪವಿತ್ರಾತ್ಮನಿಗೆ ಬಲ ಇಲ್ಲ ಅಂತಲ್ಲ, ಆದ್ರೆ ನಾನೇನಾದ್ರೂ ಪವಿತ್ರಾತ್ಮನ ಮೇಲೆ ಮನಸ್ಸಿಟ್ಬಿಟ್ರೆ ಪವಿತ್ರಾತ್ಮ ಬಲಿಷ್ಠವಾಗುತ್ತೆ. ದೇವರ ಆತ್ಮ, ದೇವ್ರು ಕೊಟ್ಟಂತ ಒಂದು ಆಲೋಚನೆ ಮೇಲೆ ಮನಸ್ಸಿಟ್ಟು ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಬಿಟ್ರೆ ಯಾವುದು ಬಲಿಷ್ಠವಾಗುತ್ತೆ? ನನ್ನ ದೈವಿಕ ಸ್ವಭಾವ, ನೂತನ ಸೃಷ್ಟಿ ಬಲಿಷ್ಠವಾಗುತ್ತೆ. ಶರೀರ ಭಾವ ಕುಂಠಿತವಾಗ್ಬಿಡುತ್ತೆ. ಇಲ್ಲ, ನಾನು ಇದನ್ನೇ ಮಾಡ್ತೀನಿ, ದೇವರಿಗೆ ಏನಿಷ್ಟ ಅದನ್ನೇ ಮಾಡ್ತೀನಿ ಅಂತ ನಿರ್ಧಾರ ನೀವೇನ ತಗೊಂಡ್ಬಿಟ್ರೆ ಪವಿತ್ರಾತ್ಮ ವಿಷಯ ನಿಮ್ಮಲ್ಲಿ ಸ್ಟ್ರಾಂಗ್ ಆಗುತ್ತೆ. ಇವತ್ತು ಅದನ್ನ ಮಾಡಿ ಮುಗಿಸಿದ್ರೆ ಶರೀರ ಭಾವ ಸ್ವಭಾವ ಏನಾಗಿರುತ್ತೆ? ಅದರ ಬಲ ಸ್ವಲ್ಪ ವೀಕ್ ಆಗಿರುತ್ತೆ, ಕರೆಕ್ಟಾ? ನಾಳೆ ಸ್ವಲ್ಪ ವೀಕ್ ಆಗಿರುತ್ತೆ. ನಾಳೆನೂ ಪವಿತ್ರಾತ್ಮ ಕೆಲಸ ಮುಂದುವರಿಸ್ತಾ ಇದ್ರೆ ಶರೀರ ಇನ್ನೂ ವೀಕ್ ಆಗುತ್ತೆ. ಹೀಗೆ ನೀವು ಮಾಡ್ತಾ 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 ಹೋದ್ರೆ ಪವಿತ್ರಾತ್ಮ ತುಂಬಾ ಸ್ಟ್ರಾಂಗ್ ಆಗ್ತಾ ಇರ್ತೀರಾ, ಶರೀರ ವೀಕ್ ಆಗ್ತಾ ಇರುತ್ತೆ. ಆದ್ರೂ ಶರೀರ ನಿನ್ನ ಬಿಟ್ಟಿರಲ್ಲ. ವೀಕ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಸುಮ್ನೆ ಕುತ್ಕೊಳ್ಳಲ್ಲ, ನನ್ನ ಕೈಲಿ ಏನೋ ಆಗಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೋಗೋದೇ ಇಲ್ಲ. ಎಲ್ಲಿವರೆಗೂ ಹೋಗಲ್ಲ ಗೊತ್ತಾ? ಅದು ಎಲ್ಲವರೆಗೂ ಹೋಗಲ್ಲ, ಸಾಯೋ ತನಕ ಹೋಗಲ್ಲ. ಅದರ ಪಾಡಿಗೆ ಅದ್ರ ಕೆಲಸ ಮಾಡ್ತಾ ಇರುತ್ತೆ, ಅವಕಾಶವನ್ನ ಹುಡುಕ್ತಾ ಇರುತ್ತೆ. ಏನ್ ಅವಕಾಶ? ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಏನಂತ, ಈ ಕುಡಿಯೋರು ಏನ್ ಮಾಡ್ತಾರೆ ಅಂದ್ರೆ ಕುಡಿಯೋದನ್ನ ಬಿಟ್ಬಿಡ್ತೀನಿ. ಈ ಕುಡಿಯೋದು ಶರೀರ ಭಾವದ ಸ್ವಭಾವ ಅಂತ ಇಟ್ಕೊಳ್ಳಿ. ಈಗ ನಾನು ಕುಡಿಯಲ್ಲ, ದೇವರ ಆತ್ಮದಿಂದ ಪ್ರೇರಿತರಾಗಿದ್ದೀನಿ, ನಾನು ಇಂತಹ ಒಂದು ದುಶ್ಚಟಗಳನ್ನ ಬಿಟ್ಬಿಡ್ತೀನಿ, ಒಳ್ಳೆಯವನಾಗಿರ್ತೀನಿ ಅಂತ ಗುಣಗಳನ್ನ ಬೆಳೆಸ್ತಾ ಇರ್ತಾರೆ. ಪ್ರತಿದಿನ ಬೈಬಲ್ ಓದೋದು, ಸ್ಟಡಿ ಮಾಡೋದು, ಇದು ಬೇಸಿಗಾಗಿ ನಿಮ್ಗೆ ಅರ್ಥವಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇಂಥ ವಿಷಯಗಳನ್ನ ಮಾಡೋದು, ದೇವರ ಆಲಯಕ್ಕೆ ಹೋಗೋದು, ಇಂಥ ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ. ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತು ಶರೀರ. ಪವಿತ್ರಾತ್ಮದಲ್ಲಿ ನೂತನ ಸೃಷ್ಟಿ ತುಂಬಾ ಸ್ಟ್ರಾಂಗ್ ಆಗ್ತಿದೆ. ಒಂದು ಸರಿ ಯಾವ್ದ ಕಾರಣಕ್ಕೆ ಆ ಬಾರ್ ಕಡೆ ಓಟೋದ್ರು. ಆ ಬಾರ್ ನೋಡಿದ್ಮೇಲೆ ಹಳೆದೆಲ್ಲ ನೆನಪು ಬಂತು. ಕುಡ್ದಿದ್ದು, ಫ್ರೆಂಡ್ಸ್ ಜೊತೆ ಕುಡ್ದಿದ್ದು, ಹೆಂಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ದು, ಎಷ್ಟ್ ಚೆನ್ನಾಗಿತ್ತು, ಎಷ್ಟ್ ಟೇಸ್ಟ್ ಆಗಿತ್ತು, ಆಹಾ, ಎಲ್ಲ ಮೈಂಡ್ ಟ್ರಿಗರ್ ಆಗ್ತಿದೆ. ಈಗೇನಾಯ್ತು? ಒಂದು ವೇಳೆ ಆ ವ್ಯಕ್ತಿ ಇಲ್ಲ ನಾನು ಮಾಡಲ್ಲ ಅಂತ ಅದನ್ನ ಬಿಟ್ಟು ಬಂದ್ರೆ ಇವಾಗ ತುಂಬಾ ಸ್ಟ್ರಾಂಗ್ ಆಗಿರೋದು ಯಾವ್ದಾಗುತ್ತೆ? ಅವರ ನೂತನ ಸ್ವಭಾವ, ಪವಿತ್ರಾತ್ಮವಾಗಿ ಅನುಸರಿಸಿ ನಡೆಯುವಂತ ಆ ಸ್ವಭಾವ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಆದ್ರೆ ಅದು ಕುಡಿದು ಬಿಟ್ರೆ ಏನಾಗ್ಬೋದು? ಶರೀರ ಸ್ವಭಾವ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ, ಪವಿತ್ರಾತ್ಮ ತುಂಬಾ ಕುಂಠಿತವಾಗುತ್ತೆ. ಇದೊಂದು ಸಣ್ಣ ಎಕ್ಸಾಂಪಲ್. ಕುಡಿಯೋದು ಅಲ್ಲಿ ಯಾರು ನಾವು ಕುಡಿಯಲ್ಲ, ಬಟ್ ಇದನ್ನ ಎಕ್ಸಾಂಪಲ್. ಹಾಗೆ ನಮ್ಮಲ್ಲಿರುವಂತ ಗುಣ ಸ್ವಭಾವಗಳಿಗೆ ಆ ಸನ್ನಿವೇಶ ಬಂದಾಗ ಅದನ್ನ ನಾವು ಜಯಿಸ್ಬಿಟ್ರೆ
ಆ ಸ್ವಭಾವದಲ್ಲಿ ಆ ಶರೀರ ಸ್ವಭಾವ ತುಂಬಾ ವೀಕ್ ಆಗುತ್ತೆ, ನೂತನ ಸ್ವಭಾವ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ, ಒಂದು ಪವರ್ ಸಿಗುತ್ತೆ, ಒಂದು ಎನರ್ಜಿ ಸಿಕ್ಬಿಡುತ್ತೆ. ಆ ಸನ್ನಿವೇಶದಲ್ಲಿ ನಾವೇನಾದ್ರು ಸೋತೋಗ್ಬಿಟ್ರೆ ಅಲ್ವಾ, ಸಾಮಾನ್ಯವಾಗಿ ಹೇಳ್ತಾರಲ್ಲ, ಬ್ರದರ್ ನಾನು ತುಂಬಾ ಸ್ಟ್ರಾಂಗ್ ಬ್ರದರ್, ತುಂಬಾ ನೀತಿವಂತ. ಎಲ್ಲಿವರೆಗೂ ನೀತಿವಂತ ಅಂದ್ರೆ ಶೋಧನೆ ಬರೋವರೆಗೂ ನಾನು ತುಂಬಾ ನೀತಿವಂತ, ಶೋಧನೆ ಬಂದ್ಮೇಲೆ ಬಿದ್ದೋಗ್ಬಿಡ್ತೀನಿ, ಅಲ್ಲಿವರೆಗೂ. ಹಂಗಲ್ಲ, ಶೋಧನೆನ ಜಯಿಸ್ಬೇಕು. ಈ ರೀತಿಯಾಗಿ ಯಾರು ಶರೀರ ಸ್ವಭಾವನ ಅನುಸರಿಸಿ ನಡೆಯದೆ ಪವಿತ್ರಾತ್ಮ ಸ್ವಭಾವ ನಡೆಸ್ತಾರೋ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವ್ರಿಗೆ ಶೋಧನೆ ಮೇಲೆ ಶೋಧನೆ ಬರ್ತಾ ಇರುತ್ತೆ. ಯಾಕೆ ಶೋಧನೆ ಮೇಲೆ ಶೋಧನೆ ಬರುತ್ತೆ? ಅಲ್ಲ ಬ್ರದರ್, ನಾನು ಪವಿತ್ರಾತ್ಮ ಅನುಸರಿಸಿ ನಡೀತಾ ಇದ್ದೀನಿ, ನಾನು ಶರೀರ ಭಾವನ ಅನುಸರಿಸ್ತಾ ಇಲ್ಲ, ಶೋಧನೆ ಹೆಂಗ್ ಬರುತ್ತೆ? ಹೌದು, ನಾವು ಇದೇ ಶರೀರದಲ್ಲಿ ಇದೀವಿ, ಶೋಧನೆ ಬಂದೇ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಶೋಧನೆ ದೇವ್ರ ಅನುಮತಿ ಮಾಡೋದೇನಕ್ಕೆ? ನಿಜವಾಗ್ಲೂ ನಾನು ಪವಿತ್ರಾತ್ಮವನ್ನು ಅನುಸರಿಸಿ ನಡೀತಾ ಇದ್ದೀನ, ಇಲ್ಲ ಶರೀರ ಭಾವವನ್ನು ಅನುಸರಿಸಿ ನಡೀತಾ ಇದ್ದೀನ ಅಂತ ಟೆಸ್ಟ್ ಮಾಡ್ಬೇಕು ತಾನೆ, ಟೆಸ್ಟ್ ಮಾಡ್ಬೇಕು ತಾನೆ. ಅದಕ್ಕೆ ಶೋಧನೆ ಬರುತ್ತೆ. ಕೆಲವು ಟೈಮಲ್ಲಿ ಹೆಂಗಿರುತ್ತೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ದೇವ್ರ ಮಕ್ಕಳು ಟೈಮ್ನ ರಿಡೀಮ್ ಮಾಡ್ಬೇಕಂತ ಆಸೆ ಪಡ್ತಾರೆ. ಅಂದ್ರೆ ಏನರ್ಥ? ನಾನು ಸ್ಟಡಿ ಮಾಡ್ಬೇಕು, ಓದ್ಬೇಕು, ನನಗೆ ಸಮಯ ಬೇಕು. ಆದ್ರೆ ದೇವರೇ, ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ನನ್ನ ಮನೇಲಿ ತುಂಬಾ ಕಷ್ಟ ಅಲ್ವಾ. ಬ್ರದರ್ಸ್ಗಳು ಕೆಲವೊಂದು ಟೈಮಲ್ಲಿ, ಸಿಸ್ಟರ್ಗಳು ಹಿಂಗೆ. ಈಗ ಒಂದ್ ವೇಳೆ ಏನ್ ಮಾಡ್ತಾರೆ ಅಂದ್ರೆ, ಮನೆಯಲ್ಲೇ ಬಟ್ಟೆ ಒಗಿತಾನೆ ತಿರ್ತಾನೆ ಅನ್ಕೊಳ್ಳಿ, ಬಟ್ಟೆ ಒಗಿತಾ ಇರ್ತಾರೆ, ಟೈಮ್ ಎಲ್ಲ ಹೋಗುತ್ತೆ, ಎನರ್ಜಿ ಎಲ್ಲ ಹೋಗುತ್ತೆ, ಇಲ್ಲೇ ಎಲ್ಲಿ ಓದಕ್ಕಾಗುತ್ತೆ? ಬೈಬಲ್ ಓದಕ್ಕಾಗಲ್ಲ. ದೇವ್ರೆ, ನನಗೊಂದು ವಾಷಿಂಗ್ ಮಿಷಿನ್ ಕೊಟ್ಬಿಟ್ರೆ ಅಂತ ಹೇಳಿರ್ತಾರೆ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲ ಕಲ್ಲಲ್ಲಿ ನಾವು ರುಬ್ತಾ ಇದ್ವಿ, ರುಬ್ತಾ ಇರ್ಬೇಕಾದ್ರೆ ಹೆಂಗಿರ್ತೋ, ದೇವ್ರ ಕೃಪೆ ಮಾಡಿ ನಮ್ಗೆ ಏನ್ ಕೊಟ್ಬಿಟ್ಟಿದ್ದಾರೆ ಇವತ್ತು? ಮಿಕ್ಸಿ ಕೊಟ್ಬಿಟ್ಟಿದ್ದಾರೆ. ಒಲೆ ಉರಿಸ್ತಾ ಇದ್ವಿ, ಊದ್ಕೊಂಡು ನೋಡ್ರಿ, ಇನ್ನ ಸ್ವಲ್ಪ ದಿವಸ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ಕಟ್ಟಿಗೆಗೆ ಹೋಗ್ಬೇಕು. ಅದ್ರ ದೇವ್ರ ಕೃಪೆ ನೋಡಿ ನಮ್ಗೆಲ್ಲ ಹೆಂಗಿದೆ. ಎಲ್ಲಾನು ಏನ್ ಮಾಡಿದ್ರು, ಕುಕ್ಕರು ಪ್ರತಿಯೊಂದು ಟೈಮ್ ನ ಯೂಸ್ ಮಾಡ್ತು. ಇವಾಗ ಏನ್ ಮಾಡಿದ್ವಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವ್ರ ಏನ್ ಮಾಡಿದ್ರು, ಆಯ್ತು ನಿಮ್ಗೆ ಸಮಯ ಬೇಕಾ, ಇದರಿಂದ ಸಮಯ ಹಾಳಾಗ್ತಿದ್ಯಾ, ತಗೊಳ್ರಿ, ಕೊಟ್ರು. ಸಮಯ ಉಳಿತಾಯ ಆಯ್ತು. ಸಮಯ ಉಳಿತಾಯ ಆದ್ಮೇಲೆ ಕೂಡ ಟಿವಿ ಹಾಕೊಂಡು ಮೂವಿ ನೋಡ್ತಾ ಇದ್ರೆ ಸಮಯ ಬೇಕಂದಿದ್ದೇನಕ್ಕೆ? ಬೈಬಲ್ ಓದಕ್ಕೆ. ಸಮಯ ಸಿಕ್ಕಿದ್ಮೇಲೆ ಕೂಡ ಏನ್ ಮಾಡ್ತಾ ಇದೀವಿ? ಯೋಚನೆ ಮಾಡ್ರಿ, ಟೆಸ್ಟ್. ದೇವ್ರೇನ್ ಮಾಡ್ತಾರೆ? ಅನುಮತಿ ಮಾಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತುಂಬಾ ಜನರು ಹೇಗೆ ದೇವ್ರಿಗೋಸ್ಕರ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ನಾನು ಇದಿದ್ರೆ ಅದ್ ಮಾಡ್ತಾ ಇದ್ದೆ, ಅದಿದ್ರೆ ಅದ್ ಮಾಡ್ತಾ ಇದ್ರೆ, ದುಡ್ಡಿದ್ರೆ ಸೇವೆ ಮಾಡ್ತಾ ಇದ್ದೆ, ಸಮಯ ಇದ್ರೆ ಬೈಬಲ್ ಓದ್ತಾ ಇದ್ದೆ, ಸಹೋದರರೆಲ್ಲ ಜೊತೆಗಿದ್ರೆ ಎಷ್ಟೆಲ್ಲಾ ಕೆಲಸ ಮಾಡ್ತಿದ್ದೆ ಅಂತ ಹೇಳೋರು. ದೇವ್ರೆಲ್ಲ ಕೊಟ್ಮೇಲೆ ಏನು ಮಾಡಲ್ಲ ಅಂದ್ರೆ ಏನರ್ಥ? ಶರೀರದ ಕಷ್ಟಗಳಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ದೇವ್ರ ಹತ್ರ ಬೇಲಾಡ್ತಿದ್ರು ಹೊರತು ನಿಜವಾಗ್ಲೂ ಪವಿತ್ರಾತ್ಮನ ಅನುಸರಿಸ್ಬೇಕಂತ ಉದ್ದೇಶ ಅವರಲ್ಲಿ ಇರ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಕಷ್ಟದಿಂದ ನಾನು ಬಿಡುಗಡೆ ಆಗ್ಬಿಟ್ರೆ ಸಾಕು, ಈ ಸಮಸ್ಯೆಗಳಿಂದ ಬಿಡುಗಡೆ ಆಗ್ಬಿಟ್ರೆ ಸಾಕು ಅಲ್ವಾ. ಯೋಚನೆ ಮಾಡ್ರಿ, ಇದೆಲ್ಲ ನಮ್ಮ ಟೆಂಪ್ಟೇಷನ್, ನಮ್ಮ ಜೀವನದಲ್ಲಿ ಇದೆಲ್ಲ ಬರುತ್ತೆ. ನಾವು ಸುಮ್ನೆ ತಿಳ್ಕೊಂಬಾರ್ದು. ನಮ್ಮ ಜೀವನದಲ್ಲಿ ರೋಮಪುರದ 8:28 ವಾಕ್ಯ ಏನ್ ಹೇಳ್ತಾ ಇದೆ? ಆತನ ತೀರ್ಮಾನದ ಮೇರೆಗೆ ಕರೆಯಲ್ಪಟ್ಟ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನ ಪ್ರೀತಿಸೋರಿಗೆ ಸಕಲವು ಒಳಿತಿಗಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಒಳಿತು ಅಂದ್ರೆ ದೇವ್ರ ಮಕ್ಳು ಏನ್ ತಿಳ್ಕೊಂಬಾರ್ದು, ಎಲ್ಲಾ ಬ್ಲೆಸ್ಸಿಂಗ್ ಅಂತಲ್ಲ. ನಮ್ ಶೋಧನೆಗಳು ಬರ್ತಾ ಇರುತ್ತೆ. ಆ ಶೋಧನೆಗಳು ಏನಪ್ಪಾ ಅಂದ್ರೆ ನಾವು ಒಳ್ಳೆ ಗುಣಗಳು ಬೆಳ್ಸಕ್ ಬರ್ತಾ ಇರುತ್ತೆ. ಅದನ್ನ ನಾವು ಒಳ್ಳೇದಾಗಿ ಬೆಳೆಸ್ಕೊಳ್ತೀವೋ ಕೆಟ್ಟದಾಗಿ ಬೆಳೆಸ್ಕೊಳ್ತೀವೋ ನಮ್ಮ ಕೈಲಿದೆ. ದೇವ್ರು ನಮ್ಗೆ ಅನುಮತಿ ಮಾಡೋದು ಒಳ್ಳೇದಕ್ಕೆ. ಅದನ್ನ ನಾವು ಒಳ್ಳೆ ರೂಪಕ್ಕೆ, ಒಳ್ಳೆ ರೀತಿಯಲ್ಲಿ, ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಳಕ್ಕೆ ಪ್ರಯತ್ನ ಪಡ್ತೀವ, ಇಲ್ಲ ಅದ್ರಲ್ಲೇ ಬಿದೋಗ್ತೀವ ಅನ್ನೋದು ಅದು ನಮ್ಮ ಮಟ್ಟಿಗಿರುತ್ತೆ. ಅದರಿಂದ ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕು. ಶರೀರ ದೀನ ಸ್ವಭಾವ, ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ನಾವು ಮನಸ್ಸು ಇಡಬಾರ್ದು. ಮೊದಲನೇದಾಗಿ ಈ ಮನಸ್ಸು ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿ ನಾವು ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀವೋ ಅದ್ರಲ್ಲಿ ಬಲಿಷ್ಠರಾಗ್ತೀವಿ, ಎಲ್ಲಿ ಇಂಪಾರ್ಟೆನ್ಸ್ ಕೊಡಲ್ವೋ ಅದ್ರಲ್ಲಿ ವೀಕ್ ಆಗ್ತೀವಿ. ಕರ್ತನಲ್ಲಿ ಬೆಳಿಬೇಕಂತ ಆಸೆ ಪಡೋರು ಕರ್ತನ ವಿಷಯಗಳಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರೆ ಕರ್ತನ ವಿಷಯಗಳಲ್ಲಿ, ನೂತನ ಸೃಷ್ಟಿಯಲ್ಲಿ ಬಲಿಷ್ಠರಾಗ್ತೀವಿ. ಲೋಕದ ವಿಷಯಗಳಲ್ಲಿ ನಾವು ವೀಕ್ ಆಗ್ತೀವಿ. ಸೈತಾನ ವಿಷಯಗಳಲ್ಲಿ, ಮಾಂಸಿಕ ವಿಷಯಗಳಲ್ಲಿ ವೀಕ್ ಆಗ್ತೀವಿ. ಮತ್ತೆ ನೋಡ್ರಿ, ರೋಮಪುರದಲ್ಲಿ ಬರಿಬೇಕಾದ್ರೆ ಇಲ್ಲೆಲ್ಲೂ ಕೂಡ ಸೈತಾನ ಬಗ್ಗೆ ಅಪೋಸ್ತಲ ಪೌಲ್ ಮೆನ್ಷನ್ ಮಾಡ್ತಾ ಇದ್ರ? ಸೈತಾನ ಬಗ್ಗೆ ಮಾತಾಡ್ತಾ ಇದ್ರಾ? ಸೈತಾನ ಬಗ್ಗೆ ಹೇಳ್ತಾ ಇದ್ರಾ? ಇಲ್ಲ, ಶರೀರದ ಬಗ್ಗೆನೂ ಮಾತಾಡ್ತಾರೆ. ಸೈತಾನ ಎಲ್ಲಪ್ಪ ಹೋಗ್ಬಿಟ್ಟ? ಸೈತಾನ ನಮ್ಮನ್ನ ಶೋಧನೆ ಮಾಡ್ತಾ ಇಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ,
ನಾವು ಸೈತಾನು ನಮ್ಮ ಡೈರೆಕ್ಟ್ ಆಗಿ ನಮ್ಮನ್ನ ಏನು ಮಾಡಲ್ಲ. ಸೈತಾನ್ ಯೂಸ್ ಮಾಡೋದು ನಮ್ಮ ಶರೀರವನ್ನ ಅಷ್ಟೇ. ಲೋಕವನ್ನ ಯೂಸ್ ಮಾಡ್ತಾನೆ. ಲೋಕವನ್ನ ಇಟ್ಟು ಶರೀರವನ್ನ ಅಟ್ರಾಕ್ಟ್ ಮಾಡ್ತಾನೆ ಅಷ್ಟೇ. ಅವ್ನು ನೇರವಾಗಿ ನಮ್ಮ ಹತ್ರ ಹೊರಡಲ್ಲ ಅಲ್ವಾ. ಅವನು ಏನ್ ಮಾಡ್ತಾನೆ, ಲೋಕದ ಮೂಲಕ ಶರೀರವನ್ನ ಸೆಳಿತಾನೆ, ಶರೀರವನ್ನ ಅದಕ್ಕೆ ಬೀಳುವಂತೆ ಮಾಡ್ತಾನೆ. ಲೋಕ ಅಂದ್ರೆ ಏನೋ, ಇಡೀ ಲೋಕ ಅವನ ಕೈಯಲ್ಲಿದೆ. ವಸ್ತುಗಳಿರ್ಬೋದು, ಸಜೀವ ನಿರ್ಜೀವ ವಸ್ತುಗಳು ಅವನ ಕಂಟ್ರೋಲ್ ಇದೆ. ಯಾವುದೇ ಮನುಷ್ಯನ ಯೂಸ್ ಮಾಡ್ಬೋದು, ಯಾವುದೇ ಫ್ರೆಂಡ್ಸ್ನ ಯೂಸ್ ಮಾಡ್ಬೋದು, ತಪ್ಪಾದ ಪ್ರೇರಣೆ ಮಾಡುವಂತ ಯೂಸ್ ಮಾಡ್ಬೋದು, ಇಲ್ಲ ಲೋಕದಲ್ಲಿ ಅಟ್ರಾಕ್ಷನ್ ಆಗುವಂತ ವಸ್ತುಗಳನ್ನ ಯೂಸ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ಅವ್ನು ಕಾಯ್ತಾ ಇರೋದೇನಪ್ಪಾ ಅಂದ್ರೆ, ಶರೀರ ಯಾವಾಗ ವೀಕ್ ಆಗುತ್ತೆ ಅಂತ ಕಾಯ್ತಾ ಇರ್ತಾನೆ. ಅಂದ್ರೆ ಏನರ್ಥ? ನೀವು ಪ್ರತಿನಿತ್ಯ ಸತ್ಯವೇದನ ಓದುವಂತ ಅಭ್ಯಾಸನ ಬೆಳೆಸ್ಕೊಂಡ್ಬಿಟ್ಟು ಅದಕ್ಕೆ ವಿರುದ್ಧವಾಗಿರುವಂತ ವಿಷಯವನ್ನ ನೋಡ್ಬಾರ್ದಂತ ನೀವೇನೋ ಮನಸ್ಸಿಟ್ಬಿಟ್ರೆ ಏನಾಗಲ್ಲ, ನಿಮ್ಗೆ ಅದು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ಮೇಲೆ ಆ ವಿಷಯದಲ್ಲಿ ನಿಮ್ಗೆ ಶೋಧನೆ ಬರಲ್ಲ. ಯಾಕಂದ್ರೆ ಅವ್ನ್ ಗೊತ್ತು ಏನೇ ಮಾಡಿದ್ರು ಇವ್ರು ಬಿಡಲ್ಲಪ್ಪ, ಇವ್ರ ಮೈಂಡ್ ಡಿಸೈಡ್ ಆಗ್ಬಿಟ್ಟಿದೆ. ನಮಗ ಆವಾಗವಾಗ ಎದ್ದು ಬೀಳ್ತಾ ಇದ್ರೆ ಅವ್ನ್ ಚೆನ್ನಾಗ್ ಗೊತ್ತಾಗುತ್ತೆ, ಈ ವಿಷಯದಲ್ಲಿ ಇವ್ರು ವೀಕ್, ಇದ್ರಲ್ಲಿ ಇವ್ರ ವೀಕ್ ಪಾಯಿಂಟ್, ಇಲ್ಲೇ ಇವ್ರಿಗೆ ಶೋಧನೆ ಕೊಡ್ಬೇಕು ಅಂತ, ಇಲ್ಲೇ ಇವ್ರನ್ನ ಬೀಳ್ಸಕ್ಕೆ ಪ್ರಯತ್ನ ಪಡ್ಬೇಕಂತ ಅಲ್ವಾ. ಈ ಸೈತಾನ್ ನಮ್ಮನ್ನ ಬೀಳ್ಸುವಂತ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ರೀತಿ ಇರುತ್ತೋ ಗೊತ್ತಾ? ನೋಡ್ರಿ, ಒಂದ್ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಹುಡುಗ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ ತಿಳ್ಕೊಳ್ಳಿ, ಒಳ್ಳೆ ಹೈ ಕ್ಲಾಸ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತಾ ಇದ್ದಾನೆ. ಟೀಚರ್ ತುಂಬಾ ಅವನಂದ್ರೆ ತುಂಬಾ ಇಷ್ಟ, ಒಳ್ಳೆ ಗುಣಗಳು, ಒಳ್ಳೆ ಸ್ವಭಾವ. ಅವನು ಓದೋದನ್ನ ನೋಡಿ ಟೀಚರ್ ಏನ್ ಅನ್ಕೊಂತಾರೆ, ಆ ಒಂದು ಉಪಾಧ್ಯಾಯರು, ಇವನು ಇನ್ನೂ ಒಳ್ಳೆ ಮಟ್ಟಕ್ಕೆ ಓದ್ಬೇಕಂತ ಏನ್ ಬೇಕು ನನ್ನ ಕೈಯಿಂದ ಏನ್ ಸಹಾಯ ಮಾಡ್ಬೇಕು ಅದ್ ಮಾಡ್ಬೇಕಂತ ಇಷ್ಟ ಪಡ್ತಾ ಇರ್ತಾರೆ. ಉಪಾಧ್ಯಾಯರ ಒಂದು ಆಸೆ ಏನಿರುತ್ತೆ, ಇವನು ಚೆನ್ನಾಗಿ ಓದಿ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ಬಿಟ್ಟು. ಹಾಗೆ ಉಪಾಧ್ಯಾಯರವರಿಗೆ ಅವಾಗವಾಗ ಟೆಸ್ಟ್ ಇಡ್ತಾರೆ. ಟೆಸ್ಟ್ ಇಡುವಂತ ಉದ್ದೇಶ ಏನು, ಅವ್ನು ಚೆನ್ನಾಗಿರೋ ಹುಡುಗ, ಚೆನ್ನಾಗಿ ಓದ್ತಾ ಇದ್ದಾನೆ, ಅವ್ನು ಚೆನ್ನಾಗಿ ಇನ್ನೂ ಕಲೀಲಿ, ಮತ್ತೆ ಅವನು ಕಲ್ತಿರೋದನ್ನ ಏನ್ ಮಾಡೋಣ ಬೇರೆಯವ್ರಿಗೂ ಕೂಡ ತೋರ್ಸ, ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ನೋಡ್ರಿ, ಎಷ್ಟು ಕರೆಕ್ಟ್ ಆಗಿ ಬರೀತಾ ಇದ್ದಾನೆ ನೋಡ್ರಿ ಅಂತ ಎಲ್ರಿಗೂ ತೋರ್ಸೋಣ ಅಂತ ಆಸೆ ಇರುತ್ತೆ ಅವ್ರಿಗೆ. ಆದ್ರೆ ಅವ್ನ್ ಫೇಲ್ ಆಗ್ಬೇಕು ಅಂತ ಆಸೆ ಯಾರಿಗಿರಲ್ಲ, ಆ ಉಪಾಧ್ಯಾಯರಿಗಿರಲ್ಲ. ಅದೇ ಒಬ್ಬ ಸ್ಟೂಡೆಂಟ್ಗೆ ಯಾರಿರ್ತಾರೆ, ಒಂದು ಫ್ರೆಂಡ್ ಇರ್ತಾನೆ ತಿಳ್ಕೊಳ್ಳಿ, ಅವ್ನು ತುಂಬಾ ಒಳ್ಳೆಯವನಲ್ಲ, ಇನ್ ಕಂಡ್ರೆ ಅವ್ನಿಗೆ ಆಗಲ್ಲ ಅಂತ ಇಟ್ಕೊಳ್ಳಿ ಅಲ್ವಾ. ಸ್ಕೂಲಲ್ಲಿ ಇರ್ತಾನೆ, ಇವ್ನು ಹೆಂಗಾದ್ರೂ ಇವನ್ನ ಫೇಲ್ ಮಾಡ್ಬೇಕು, ಎಲ್ರು ನೋಡಿ ಇವ್ನು ನಗ್ಬೇಕು, ಇವನು ಚೆನ್ನಾಗಿ ಓದ ಹುಡುಗ ಅಲ್ಲ ಅಂತ ಎಲ್ರು ಪ್ರೂವ್ ಮಾಡ್ಬೇಕಂತ ಆಸೆ ಪಡ್ತಾನೆ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತಾನ ಅವನು, ಅವನ ಓದುವ ಕಡೆ ಇದೊಂದು ಗಮನ ಕೊಡೋದನ್ನ ಏನ್ ಮಾಡ್ತಾನೆ, ದಾರಿ ತಪ್ಪಿಸ್ತಾನ, ಡೈವರ್ಟ್ ಮಾಡ್ತಾನ, ಅವನ ಮನಸ್ಸನ್ನ ಬೇರೆ ಕಡೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನ. ಹೌದು, ಪ್ರಯತ್ನ ಪಡ್ತಾನೆ ಇರ್ತಾನೆ. ಹೇಗಾದ್ರೂ ಮಾಡಿ ಅವನ ಓದುವ ಕಡೆಯಿಂದ ಗಮನವನ್ನ ತಿರುಗಿಸ್ಬೇಕು. ಬೇರೆ ಕಡೆಗೆ ಗಮನವನ್ನ ತಿರುಗಿಸೋದ್ರಿಂದ ಅವನು ಓದೋದನ್ನ ಮರಿತಾನೆ, ಮರ್ತೇನಾಗ್ತಾನೆ, ಫೇಲ್ ಆಗ್ತಾನೆ, ಇಲ್ಲ ಕಡಿಮೆ ಅಂಕ ಗಳಿಸ್ತಾನೆ. ಅವಾಗ ಟೀಚರ್ ಅವ್ರ ಮೇಲೆ ಇಟ್ಟಿರುವಂತ ಆ ನಂಬಿಕೆಯನ್ನು ಕೂಡ ಕಳ್ಕೊಳ್ತಾನೆ. ಇದೆಲ್ಲ ಯಾರು ಮಾಡೋದು, ಅವನ ಫ್ರೆಂಡ್, ಅವನ ಆಗದೆ ಇರೋನು ಮಾಡ್ತಾನಂತ ಕೆಲಸ. ಕ್ರಿಸ್ತನ ಪ್ರೀತಿಯ ಸರಸರೇ, ಈ ಫ್ರೆಂಡ್ ಸೈತಾನ್ ತರ, ಉಪಾಧ್ಯಾಯರು ದೇವ್ರ ತರ. ದೇವ್ರು ನಮಗೆ ಕೊಡುವಂತ ಪರೀಕ್ಷೆಗಳೆಲ್ಲ ನಾವು ಒಳ್ಳೆಯವರಾಗಿರ್ಬೇಕಂತ ಆಸೆಯಲ್ಲಿ, ನಮ್ಮ ಒಳ್ಳೆತನ ಎಲ್ರಿಗೂ ತೋರಿಸ್ಬೇಕಂತ ಆಸೆಯಲ್ಲಿ. ಸೈತಾನ್ ನಮ್ಗೆ ಕೊಡುವಂತ ಶೋಧನೆ ಹೆಂಗಿರುತ್ತೆ, ನಾವು ಬೀಳ್ಬೇಕಂತ, ನಾವು ಬೀಳೋದನ್ನ ಎಲ್ರು ನೋಡ್ಬೇಕಂತ, ನಾವು ಬಿದ್ದಾಗ ಅವ್ನು ನಗಿಬೇಕಂತ ಅಲ್ವಾ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸರಸರೇ, ಇದೆರಡು ಕೂಡ ಹೇಗಿರುತ್ತಂದ್ರೆ, ಆ ಸ್ಟೂಡೆಂಟ್ ಯಾವ್ದ್ರ ಮೇಲೆ ಮನಸ್ಸಿರ್ತಾನೋ ಅದ್ರ ಕಡೆಗೆ ಇರ್ತಾನೆ. ಕರೆಕ್ಟಾ? ಅವನು ಒಳ್ಳೆ ರೀತಿ ಓದ್ಬೇಕಂತ ಮನಸ್ಸಿಡೋನಾಗಿದ್ರೆ, ಈ ಫ್ರೆಂಡ್ ಮಾಡೋಂತ ಇವನು ಶತ್ರು ಮಾಡ್ತಾನಲ್ವ, ಅವ್ನಿಗೆ ಅಪೋಸಿಟ್ ಆಗಿರೋನು ಇನ್ ಮಾಡೋಂತ ಯಾವುದೇ ವಿಷಯಕ್ಕೆ ಗಮನ ಕೊಡಲ್ಲ. ಆದ್ರೆ ಇಲ್ಲ, ಅವನು ಫ್ರೆಂಡ್ ಹೇಳುವಂತ ವಿಷಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋನಾಗಿದ್ರೆ ಓದಿನ ಕಡೆಗೆ ಗಮನ ಕೊಡಲ್ಲ. ಇದೈತೇನ ಆಗೋದು? ಮಕ್ಕಳೆಲ್ಲ ನೋಡ್ತೀವಲ್ಲ, ಒಂದ್ ಮಕ್ಳು ಚೆನ್ನಾಗಿ ಓದಕ್ಕೂ ಒಂದ್ ಮಕ್ಕಳು ಚೆನ್ನಾಗಿ ಓದಿರೋದಕ್ಕೆ ಕಾರಣ ಏನು, ಅವ್ರ ಮೈಂಡ್ ಡೈವರ್ಟ್ ಆಗಿದೆ, ಬೇರೆ ಕಡೆ ಮನಸ್ಸಿದೆ ಅಷ್ಟೇ. ಕರೆಕ್ಟಾ? ನೋಡ್ರಿ, ಲಾಸ್ಟ್ ಟೈಮಲ್ಲಿ ಒಂದು ವಿಷಯ ನಡೀತೇನಪ್ಪಾ ಅಂದ್ರೆ, ಚೆನ್ನಾಗಿ ಓದ್ತಾರಂತ ಮಕ್ಳು, ಒಂದು ಹೆಣ್ಣು ಹುಡುಗಿ ಚೆನ್ನಾಗಿ ಓದ್ತಾ ಇದ್ದಾಳೆ, ಕ್ಲಾಸಲ್ಲಿ ಫಸ್ಟ್. ಏನ್ ಎಜುಕೇಶನ್ ಅಂದ್ರೆ ಅವ್ಳು ನೋಡಿ ಎಲ್ರಿಗೂ ಇಷ್ಟ. ಏನೋ ಒಂದ್ ವಿಷಯಕ್ಕೆ ವಿಡಿಯೋ ಗೇಮ್ ಕಲ್ತ್ಬಿಟ್ಲು, ಯಾವುದೇ ಗೇಮ್ ಅಲ್ಲಿ ಟ್ರಾಪ್ ಆಗ್ಬಿಟ್ಲು, ಮೊಬೈಲ್ ಗೇಮ್. ಅದು ಎಷ್ಟು ಆಕೆ ಸಮಯವನ್ನ ವ್ಯರ್ಥ ಮಾಡಿ ಆಕೆ ಮೈಂಡ್ ನ ಡೈವರ್ಟ್ ಮಾಡ್ತು ಅಂದ್ರೆ, ಸ್ಕೂಲ್ಗೆ ಹೋಗಲ್ಲ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅವಳಿಗೆ. ಯೋಚನೆ ಮಾಡ್ರಿ, ಏನಿರ್ಬೋದು ವಿಷಯಕ್ಕೆ.
ಯಾವುದ್ರ ಮೇಲೆ ಮನಸ್ಸಿಟ್ರು? ಫಸ್ಟ್ ಮನಸ್ಸು, ಆಮೇಲೆ ಬೆಳಿತಾ ಇತ್ತು, ಬೆಳೆದ್ ಬೆಳೆದ್ ಮನಸ್ಸು ಪೂರ್ತಿ ಎಲ್ಲೋಗ್ಬಿಡ್ತು, ಇವಾಗ ಅಲ್ಲೋಗ್ಬಿಡ್ತು. ಈಗ ಓದಕ್ಕಾಗುತ್ತಾ? ಇಷ್ಟೆಲ್ಲ ಪ್ರೀತಿಯ ಸರಸರೇ, ನಾವು ಹಾಗೆ ಅಲ್ವಾ? ನಾವು ಓದ್ತಾ ಇದೀವಿ, ನಾವೆಲ್ಲ ಓದ್ತಾ ಇದೀವ ಈಗ? ನಾವೆಲ್ಲ ಸ್ಟೂಡೆಂಟ್ಸ್ ತಾನೆ? ಏನ್ ಸ್ಟೂಡೆಂಟ್? ಬೈಬಲ್ ಸ್ಟೂಡೆಂಟ್ಸ್. ಹೆಸರಿಗೆ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲ, ನಿಜವಾಗ್ಲೂ ಸತ್ಯವೇದ ವಿದ್ಯಾರ್ಥಿಗಳು. ಸತ್ಯವೇದನ ಕಲಿತಾ ಇದೀವಿ, ಓದ್ತಾ ಇದೀವಿ. ಸತ್ಯವೇದ ವಿದ್ಯಾರ್ಥಿಗಳ ಹೆಸರಲ್ಲಿಲ್ಲ, ನಮ್ಮ ಗುಣಗಳಲ್ಲಿದೆ, ನಮ್ಮ ಪ್ರತಿನಿತ್ಯ ಕಾರ್ಯಗಳಲ್ಲಿದೆ. ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ, ಅಷ್ಟು ಮಟ್ಟಿಗೆ ಒಳ್ಳೆ ಸ್ಟೂಡೆಂಟ್ ಆಗಿರ್ತೀವಿ. ಎಷ್ಟು ಮಟ್ಟಿಗೆ ಬೇರೆ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟು ಮಟ್ಟಿಗೆ ವರ್ಸ್ಟ್ ಸ್ಟೂಡೆಂಟ್ ಆಗ್ತೀವಿ. ನಮ್ಮ ಕೈಲೇ ಇದೆ. ಪವಿತ್ರಾತ್ಮವಾಗಿ ಅನುಸಾರ ನಡೆಯೋದ, ಮತ್ತೆ ಶರೀರ ಭಾವವಾಗಿ ಅನುಸಾರವಾಗಿ ನಡೆಯೋದ ಅಲ್ವಾ? ಹಾಗಿರೋದ್ರಿಂದ ದೇವ್ರ ಮಕ್ಕಳು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯೋಹಾನ 3:6 ವಾಕ್ಯವನ್ನು ಓದ್ರಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನೋಡಿದ್ರ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಏನಪ್ಪಾ ಇಲ್ಲಿ ವಿಷಯ ಅಂದ್ರೆ, ದೇಹದಿಂದ ಹುಟ್ಟಿದಂತ ಆ ದೇಹ ಯಾವಾಗ್ಲೂ ಕೂಡ ಆತ್ಮಕ್ಕೆ ಸಪೋರ್ಟ್ ಮಾಡಲ್ಲ, ಅದು ದೇಹಕ್ಕೆ ಅಷ್ಟೇ. ಮನುಷ್ಯ ಆದಾಮನ ಸ್ವಭಾವಗಳು ಯಾವಾಗ್ಲೂ ಕೂಡ ಏನಾಗಲ್ಲ, ಆತ್ಮಕ್ಕೆ ಫ್ರೆಂಡ್ ಆಗಲ್ಲ, ದೇವರ ಆತ್ಮಕ್ಕೆ ಸಪೋರ್ಟ್ ಮಾಡಲ್ಲ, ಎಂಕರೇಜ್ ಮಾಡಲ್ಲ. ನಮ್ಮ ದೇಹ ಸತ್ಯ ವಿಷಯಗಳನ್ನ ಸ್ಟಡಿ ಮಾಡಕ್ಕೆ, ಓದಪ್ಪ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ, ಬೇಗ ಎದೋಲು, ಬೇಗ ಸ್ಟಡಿ ಮಾಡು, ಬೇಗ ಕ್ಲಾಸ್ ರೆಡಿ ಆಗ, ಯಾವಾಗ್ಲೂ ಮಾಡಲ್ಲ, ಹೋರಾಡ್ಲೇಬೇಕು. ಆತ್ಮದಿಂದ ಹುಟ್ಟಿದ್ದು ಆತ್ಮ ಯಾವಾಗ್ಲೂ ಏನ್ ಮಾಡಲ್ಲ, ದೇಹಕ್ಕೆ ಸಪೋರ್ಟ್ ಮಾಡಲ್ಲ. ಎರಡೂ ಅಪೋಸಿಟ್ ಆಗಿರುತ್ತೆ ಅಲ್ವಾ? ದೇವ್ರ ಮಕ್ಳು ಇಲ್ಲಿ ಗಮನಿಸ್ಬೇಕಾಗಿರೋದು, ನಾವು ಯಾವಾಗ್ಲೂ ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಬೇಕು. ಇದನ್ನ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಲ್ವಾ? ಈಗ 6ನೇ ವಾಕ್ಯ ಹೋದ್ರೆ, 8ನೇ ಅಧ್ಯಾಯ 6ನೇ ವಾಕ್ಯ. ದೇಹದಿಂದ ಹುಟ್ಟಿದ್ದು ದೇಹ ಬ್ರದರ ರಾಮಪುರನ 8ನೇ ಅಧ್ಯಾಯ 6ನೇ ವಾಕ್ಯ. ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ. ಇಲ್ಲಿ ಈ ವಾಕ್ಯವನ್ನ ಎಷ್ಟೋ ಸರಿ ಓದಿರ್ಬೋದು. ಒಂದು ಪಾಯಿಂಟ್ ಗಮನಿಸ್ರಿ, ತುಂಬಾ ಚೆನ್ನಾಗಿರುತ್ತೆ ಆ ಪಾಯಿಂಟ್. ಏನ್ ಗೊತ್ತಾ? ಬರೀ ಮನಸ್ಸಿಟ್ರೆ ಸಾಕು, ನೀವು ಮನಸ್ಸಿಟ್ರೆ ಸಾಕು. ಮನಸ್ಸು ಅಷ್ಟೇ ಇಲ್ಲಿ ಮೇನ್ ಬರ್ತಿರೋದು, ಆ ಮನಸ್ಸು. ಯಾವುದನ್ನ ಇಷ್ಟ ಪಡ್ತಾ ಇದೀನಿ, ಯಾವ್ದ್ರ ಮೇಲೆ ಗಮನ ಕೊಡ್ತಾ ಇದೀನಿ, ಯಾವ್ದ್ರ ಮೇಲೆ ಮನಸ್ಸಿರ್ತಾ ಇದೀನಿ. ಅರ್ಥವಾಗ್ತಿದಿಲ್ಲ ನಾನು ಮನಸ್ಸಿಡೋದು ಅನ್ನೋಂಥ ಪದದ ಒಂದು ಅರ್ಥ ನಿಮ್ಗೆ ಅರ್ಥವಾಗ್ತಿದೆ ಅನಿಸ್ತಾ ಇದೆ. ಈಗ ಸಿಂಪಲ್, 1 ಅವರ್ ಕ್ಲಾಸ್ ಇದೆ, ದೇವ್ರ ಮಕ್ಳು ಮಾಡ್ದಾರಂತ ವಿಷಯ ಇದು, ಮಾಡಕ್ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ಹೇಳ್ತೀನಿ, ಎಕ್ಸಾಂಪಲ್ಗೆ, ಉದಾಹರಣೆಗೆ 1 ಅವರ್ ಕ್ಲಾಸ್ ಇದೆ. 1 ಅವರ್ ಕ್ಲಾಸ್ ನೋಡ್ಬೋದು, ಇಲ್ಲ ಟಿವಿಯಲ್ಲಿ ಒಳ್ಳೆ ಸೀರಿಯಲ್ ಬರುತ್ತೆ, ಸೀರಿಯಲ್ ನೋಡ್ಬೋದು. ಎರಡು ಒಂದೇ ಟೈಮಲ್ಲಿ ನಡೀತಾ ಇದೆ. ತುಂಬಾ ಇಷ್ಟವಾದಂತ ಒಂದು ವಿಷಯ ಅಲ್ಲಿ ಅಲ್ವಾ? ಗೊತ್ತಿಲ್ಲ, ಇವಾಗೆಲ್ಲ ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು, ಇವಾಗೆಲ್ಲ ಟಿವಿಯಲ್ಲಿ ಸೀರಿಯಲ್ ಬರ್ತಾ ಇದೀವಿ ಅನ್ನೋ ಗೊತ್ತಿಲ್ಲ ನಮ್ಗೆ, ಅದೆಲ್ಲ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಟಿವಿ ಇಲ್ಲ, ಸರ್ ಇದೆ. ಏನಾಗುತ್ತೆ, ಕೆಲವೊಂದು ಜನರಿಗೆ ಅದು ಅಡಿಕ್ಟ್ ಆಗ್ಬಿಡುತ್ತೆ. ಆರಂಭದಿಂದ ನೋಡಿ ನಾನು ಚಿಕ್ಕ ವಯಸ್ಸಲ್ಲ, ನಾನು ಚಿಕ್ಕ ಹುಡುಗ ಇದ್ದಾಗ ನಿಮ್ಗೆ ಹೇಳಿರ್ಬೇಕು ಅದೆಲ್ಲ ಅಲ್ವಾ? ಆ ತರ ಒಂದು ಅಟ್ರಾಕ್ಷನ್. ಇವಾಗೆಲ್ಲ ಮೊಬೈಲ್ ಇರೋದ್ರಿಂದ ಜಾಸ್ತಿ ಜನ ಏನೋ ಇರಲ್ಲ, ಗಮನ ಕೊಡಲ್ಲ ಅಲ್ಲ, ಹೇಳ್ತಾ ಇದ್ದೀನಿ. ಒಟ್ಟಲ್ಲಿ ಆ ಟೈಮಲ್ಲಿ ಎರಡಿದೆ. ಈಗ ನಾನು ಕ್ಲಾಸೇ ಕೇಳ್ತೀನಿ ಅಂದ್ರೆ ನನ್ನ ಮನಸ್ಸು ಎಲ್ಲಿಟ್ಟಿದ್ದೀನಿ? ಕ್ಲಾಸ್ ಮೇಲೆ, ದೇವ್ರ ವಾಕ್ಯದ ಮೇಲೆ ಇಟ್ಟಿದ್ದೀನಿ. ಇಲ್ಲ ಕ್ಲಾಸ್ ಆಮೇಲೆ ಕೂಡ ಕೇಳ್ಕೊಳ್ಳೋಣ, ಯೂಟ್ಯೂಬ್ ಅಲ್ಲಿ ಬ್ರದರ್ ಹಾಕಿರ್ತಾರೆ, ಕೇಳ್ಕೊಳ್ಳೋಣ ಬಿಡ, ನನಗೆ ಬೇರೆ ವಿಷಯ ಇದೆ, ನಾನು ಅದನ್ನ ನೋಡ್ತೀನಿ ಅಂದ್ರೆ ಯಾವ್ದ್ರ ಮೇಲೆ ಮನಸ್ಸಿಟ್ಟಿದ್ದೀನಿ? ಅದ್ರ ಮೇಲೆ ಮನಸ್ಸಿಟ್ಟಿದ್ದೀನಿ. ಕೆಲವೊಂದು ಟೈಮಲ್ಲಿ ಈ 1 ಗಂಟೆ ಕಾಲ ಸಬ್ಜೆಕ್ಟ್ ಕೇಳೋದಕ್ಕಿಂತ ಇನ್ ಯಾವುದೋ ವಿಷಯ ನನಗಿರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲ ಇದು ಕೂಡ ಇಂಪಾರ್ಟೆಂಟೇ ಅಂತ ನಾನು ಸಮಾಧಾನ ಮಾಡ್ಕೊಂಡು ಹೇಳ್ಕೊಳ್ತೀನಿ. ಏನಿರ್ಬೋದು? ಕೆಲ್ಸ ಇರುತ್ತೆ, ಮನೆ ಕೆಲ್ಸ ಇರುತ್ತೆ, ಬೇರೆ ಏನೋ ಕೆಲ್ಸ ಇರುತ್ತೆ, ನನ್ನ ಆಫೀಸ್ ಕೆಲ್ಸನೇ ಇರುತ್ತೆ. ಅದ್ರ 1 ಅವರ್ ಬಿಟ್ಟು ಮಾಡ್ಕೊಂಡ್ರು ಆಗುತ್ತೆ. ಆದ್ರೆ 1 ಅವರ್ ಕೊಡಕ್ ಇಷ್ಟ ಇರಲ್ಲ ನನಗೆ. 1 ಗಂಟೆ ಕಾಲ ಅಂದ್ರೆ ಯಾವ್ದ್ರ ಮೇಲೆ ಮನಸ್ಸಿರ್ತಾ ಇದೀನಿ ಅಲ್ವಾ? ಸರ್ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ವಾಕ್ಯ ಏನಪ್ಪಾ ಹೇಳ್ತಿದೆ ಅಂದ್ರೆ, ಶರೀರ ಭಾವದಗಳನ್ನ ನಿಮ್ಮ ಮೇಲೆ ಎಷ್ಟೇ ಮನಸ್ಸಿಟ್ರು
ಅದು ನಿಮ್ಗೆ ಲೈಫ್ ನ ಕೊಡಲ್ಲ. ಕೆಲಸ ಮಾಡಿ 8 ಅವರ್ ಬದಲು 10 ಅವರ್ ಮಾಡಿ, 10 ಅವರಿಂದ 12 ಅವರ್ ಮಾಡಿ, ದುಡೀರಿ, ಓಟಿ ಮಾಡಿ, ಡ್ಯೂಟಿ ಮಾಡಿ, ಎಲ್ಲ ಮಾಡಿ, ಹೆವಿ ಡ್ಯೂಟಿ ಮಾಡಿ, ಎಲ್ಲಾ ದುಡ್ಡನ್ನ ಸೇರ್ಸಿಟ್ಟು ಚೆನ್ನಾಗಿ ತಗೊಂಡೋದ್ರು ಒಂದ್ ದಿನಕ್ಕೆ ನಾವು ತಗೊಂಡಾಗ ನಮ್ ಬಾಡಿನ ಮಣ್ಣಲ್ಲೇ ಇಡ್ಬೇಕು. ಆ ಕೆಲಸ ಮಾಡಿದಕ್ಕೆ ದೇವ್ರು ನಮ್ಗೆ ರಿವಾರ್ಡ್ ಕೊಡಲ್ಲ. ಈ ಪ್ರಪಂಚಕ್ಕೆ ಅನುಗುಣವಾಗಿ ನಾವು ಮಾಡಿದಂತ ಎಲ್ಲಾ ವಿಷಯಗಳಿಗೂ, ಇಲ್ಲವೇ ನಮ್ಮ ಶರೀರವನ್ನ ತೃಪ್ತಿ ಮಾಡಕ್ಕೆ, ಶರೀರನ ಬೆಳೆಸೋದಕ್ಕೆ, ಎಲ್ಲಾ ವಿಷಯಗಳಿಗೂ ದೇವ್ರು ರಿವಾರ್ಡ್ ಕೊಡಲ್ಲ. ಒಂದ್ ವೇಳೆ ನಮ್ಮ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಕರ್ತವ್ಯಗಳನ್ನ ನೆರವೇರಿಸಿರ್ಬೋದು, ಇದಕ್ಕೆ ನಮ್ಗೆ ಅಮರತ್ವ ಜೀವವನ್ನ ಕೊಡಲ್ಲ. ಎಲ್ಲರೂ ಮಾಡ್ಬೇಕಾಗಿರೋ ವಿಷಯ ಕರ್ತವ್ಯ. ಆದ್ರೆ ಪವಿತ್ರಾತ್ಮನ ಮೇಲೆ ಮುಂದೆ ಬರುವಂತ ವಿಷಯಗಳು, ದೇವರ ವಿಷಯಗಳು, ನೂತನ ಸೃಷ್ಟಿನ ಹೇಗ್ ಬೆಳೆಸೋದು, ಕ್ರಿಸ್ತನ ಸಾರೂಪ್ಯದಲ್ಲಿ ಹೇಗ್ ಬೆಳೆಯೋದು, ದೇವರ ಮಕ್ಕಳನ್ನ ಹೇಗ್ ಪ್ರೀತಿ ಮಾಡೋದು, ಪ್ರೀತಿಯ ಗುಣಗಳನ್ನ ಹೇಗ್ ಬೆಳೆಸೋದು, ಆತ್ಮಿಕ ಫಲಗಳನ್ನ ಹೇಗ್ ಬೆಳೆಸೋದು, ಪ್ರತಿದಿನ ಇದ್ರ ಬಗ್ಗೆ ಯೋಚನೆ ಮಾಡ್ತಾ, ಇಂಥ ಗುಣಗಳನ್ನ ಬೆಳೆಸೋದಕ್ಕೆ ಯಾವಾಗ್ಲೂ ಯೋಚನೆ ಮಾಡ್ತಾ ಸೀರಿಯಸ್ ಆಗಿ. ಸೀರಿಯಸ್ ಅಂದ್ರೆ ಏನು? ಸೀರಿಯಸ್ ಅಂದ್ರೆ ಸರಸರೇ, ಪ್ರೀತಿಯ ಗುಣಗಳಲ್ಲಿ ನನ್ನಲ್ಲಿ ಬೆಳ್ದಿದ್ಯಾ ಅಂತ ನೋಡಿದಾಗ ಬೆಳ್ದಿಲ್ಲ ಅಂತ ಇಟ್ಕೊಳ್ಳಿ. ಒಂದ್ ವೇಳೆ ಇಷ್ಟು ವರ್ಷ ಆಯ್ತು ನಾನು ಪ್ರೀತಿಯ ನಿಜವಾದ ಗುಣಗಳಲ್ಲಿ ಬೆಳ್ದಿಲ್ಲ ಅಂದಾಗ, ಆ ವಿಷಯ ಕೇಳ್ದಾಗ ನನ್ ಮನಸ್ಸಲ್ಲಿ ಏನು ಫೀಲಿಂಗ್ ಆಗದೆ ಇದ್ರೆ, ಆಯ್ತು ಬೆಳ್ದಿಲ್ಲ ತಾನೆ, ಬೆಳೆಸ್ತೀನಿ ಬಿಡಪ್ಪ ಅಂತಿದ್ರೆ ಅದು ಸೀರಿಯಸ್ನೆಸ್ ಅಲ್ಲ. ಬೆಳೆದಿಲ್ವಾ ಇನ್ನ ನನ್ನಲ್ಲಿ, ಇನ್ನೂ ಕೂಡ ನಾನು ಇಷ್ಟು ಒಳ್ಳೆ ಗುಣಗಳನ್ನ ಬೆಳೆಸ್ಬೇಕಾಗಿದ್ಯಾ, ಇನ್ನು ಬೆಳ್ದಿಲ್ವಾ, ನಾನು ಬೆಳೆದವನಾಗಿದ್ದೀನ, ಅಯ್ಯೋ ಇನ್ನು ಎಷ್ಟು ಸಮಯವಿದೆ, ಸಮಯ ತುಂಬಾ ಕಡಿಮೆ ಇದೆ, ನಾನು ಯಾವಾಗ ಬೆಳೆಸೋದು, ಆ ಸೀರಿಯಸ್ನೆಸ್ ಇಲ್ಲ ಅಂದ್ರೇನು ಕೂಡ ಕಷ್ಟನೇ ಕ್ರಿಸ್ತನ ವಿದ್ಯಾಸರ ಅಲ್ವಾ? ಯೋಚನೆ ಮಾಡ್ರಿ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಟ್ಟ ಕ್ರಿಸ್ತನ ಸಾರೂಪ್ಯದಕ್ಕೆ ಬೆಳೆಸ್ಬೇಕಾದ್ರೆ 2 ವಿಷಯ ಸಿಗುತ್ತೆ. ಒಂದು ಲೈಫ್, ಇನ್ನೊಂದು ಮನಃಶಾಂತಿ. ಲೈಫ್ ಯಾವಾಗ ಸಿಗುತ್ತೆ? ಲೈಫ್ ಪವಿತ್ರಾತ್ಮಾನುಸಾರವಾಗಿ ನಡೆದು ಮನಸ್ಸಿಟ್ಟು ಕ್ರಿಸ್ತನ ಸಾರೂಪ್ಯನ ಬೆಳೆಸಿ ಆ ಮರಣದವರೆಗೆ ನಂಬಿಕಸ್ಥರಾಗಿ ಸತ್ತ ಮೇಲೆ ಲೈಫ್ ಸಿಗುತ್ತೆ. ಏನ್ ಲೈಫ್ ಸಿಗುತ್ತೆ? ಅಮರತ್ವವುಳ್ಳ ಜೀವ, ಇಮ್ಮಾರ್ಟಾಲಿಟಿ. ಆದರೆ ಕ್ರಿಸ್ತನ ಬಗ್ಗೆ ಇದೆ, ಈ ಕ್ಷಣದಲ್ಲಿ ನೀವು ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಂಡು, ನೀವು ಮುಂದೆ 2 ಅವಕಾಶ ಇರುತ್ತೆ. ಒಂದು ಶರೀರ ಭಾವ, ಇನ್ನೊಂದು ಪವಿತ್ರಾತ್ಮ ವಿಷಯ. ಈಗ ಶರೀರ ಭಾವ ಅಂತ ಬೇಡ ಅಂತ ತಂದ್ಬಿಟ್ಟು ಪವಿತ್ರಾತ್ಮ ಅನುಸರಿಸಿ ನಡೆಸಿದಾದ್ರೆ ಆ ಕ್ಷಣದಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಗೊತ್ತಾ? ಏನ್ ಸಿಗ್ಬೋದು? ಏನ್ ಸಿಗ್ಬೋದು? ವಾಕ್ಯದಲ್ಲಿ ಇದೆ ಹೇಳಿ, ಏನ್ ಸಿಗ್ಬೋದು? ಮರಣ ಅಲ್ವಾ? ಪವಿತ್ರಾತ್ಮ ಅನುಸರಿಸಿ ನಡೀತಾ ಇದೀರಾ, ಪವಿತ್ರಾತ್ಮ ನಡೆಸ್ತಾ ಇದೀರಾ ನೀವು, ಶರೀರ ಭಾವನ ಅನುಸರಿಸಿ ನಡೀತಾ ಇಲ್ಲ. ಅರ್ಥ ಆಗ್ತಿದ್ಯಾ? ಪವಿತ್ರಾತ್ಮವನ್ನು ಅನುಸರಿಸಿ ನಡೀತಾ ಇದೀರಾ. ಇದನ್ನ ಹಾಗೆ ಬೆಳೆಸ್ಕೊಂಡೋದ್ರೆ ನಿಮ್ಗೆ ಮರಣದ ನಂತರ ಏನ್ ಸಿಗುತ್ತೆ? ಅಮರತ್ವವುಳ್ಳ ಜೀವ ಸಿಗುತ್ತೆ. ಇಲ್ಲೇ ಕೊಟ್ಟಿದ್ರಲ್ಲ ಜೀವ ಅಂತ. ಆದ್ರೆ ಪವಿತ್ರಾತ್ಮ ಅನುಸರಿಸಿ ಪ್ರತಿದಿನ ನಡೆಯೋದ್ರಿಂದ ಆ ಕ್ಷಣದಲ್ಲಿ ಏನ್ ಸಿಗುತ್ತೆ ನಿಮ್ಗೆ? ಮನಃಶಾಂತಿ ಸಿಗುತ್ತೆ. ವೆರಿ ಗುಡ್, ಮನಃಶಾಂತಿ ಸಿಗುತ್ತೆ. ಚೆಕ್ ಮಾಡಿದ್ರಾ ಯಾವತ್ತಾದ್ರು? ಖಂಡಿತ ಚೆಕ್ ಮಾಡಿರ್ತೀರ. ದೇವ್ರ ಮಕ್ಳು ಗೊತ್ತು ನಿಮ್ಗೆಲ್ಲ ಅಲ್ವಾ? ನೀವು ದೇವ್ರಿಗೋಸ್ಕರ ನಡೀತಾ ಇದೀರ ಅಂತ ಗೊತ್ತು, ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾ ಇದೀರ ಅಂತ ಗೊತ್ತು, ಪ್ರತಿ ಸರಿ ಶರೀರ ಜೊತೆಗೆ ಹೋರಾಡ್ತೀರ ಅಂತ ಗೊತ್ತು. ಹೋರಾಡ್ತಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ನಿಮಗಿರುವಂತ ಮನಃಶಾಂತಿ ಯಾರಿಗೂ ಇಲ್ಲ ಅಂತ ಸ್ವಲ್ಪ ತಿಳ್ಕೊಳ್ರಿ. ನಿಮಗೂ ನಮಗೂ ದೇವ್ರು ಕೊಟ್ಟಿರುವಂತ ಮನಃಶಾಂತಿ ಇದೆಯಲ್ಲ, ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಬಿಲ್ ಗೇಟ್ಗೂ ಇಲ್ಲ, ಟ್ರಂಪ್ಗೂ ಇಲ್ಲ, ಯಾರಿಗೂ ಇಲ್ಲ. ಗೊತ್ತಾ ನಿಮ್ಗೆ? ನಮ್ ಸಿಗುವಂತ ಈ ಮನಃಶಾಂತಿ ಎಲ್ ಕೊಟ್ರು ಎಲ್ಲೂ ಸಿಗಲ್ಲ. ಯಾವಾಗ ಪವಿತ್ರ ಆತ್ಮವನ್ನು ಅನುಸರಿಸಿ ನಾವು ನಡೀತಾ ಇರ್ತೀವೋ, ಪ್ರತಿದಿನ ದೇವ್ರನ್ನ ಮೆಚ್ಚಿಸೋಕೆ ಪ್ರಯತ್ನ ಪಡ್ತೀವೋ, ಆ ದಿನದ ಅಂತ್ಯದಲ್ಲಿ ದೇವ್ರು ನಿಮ್ಗೆ ಸುಖ ನಿದ್ರೆಯನ್ನ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ನಿಜವಾಗ್ಲೂ ಸುಖ ನಿದ್ರೆಯನ್ನ ಕೊಡ್ತಾರೆ. ಮಾನಸಿಕವಾಗಿ ಮಾತಾಡ್ತಾ ಇದ್ದೀನಿ ನಾನು. ನಾವೇನಾದ್ರೂ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಿದಾದ್ರೆ ಆ ನೈಟ್ ಅಲ್ಲಿ ನಾವು ಸಂತೃಪ್ತಿಯಿಂದ ನಿದ್ದೆ ಮಾಡ್ಬೋದು. ಮನಃಶಾಂತಿ ಇರುತ್ತೆ, ಗೊಂದಲಗಳಿರಲ್ಲ ಅಲ್ವಾ? ದೇವ್ರಿಗೆ ಮೆಚ್ಚುಗೆ ಆಗೋದಂದ್ರೆ 100% ಪರ್ಫೆಕ್ಟ್ ಆಗಿ ಜೀವನ ಮಾಡ್ತೀರಾ ಅಂತ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಅಲ್ವಾ? ಪ್ರತಿದಿನ ದೇವ್ರನ್ನ ಮೆಚ್ಚಕ್ಕೆ ಪ್ರಯತ್ನ ಪಟ್ಟು ಸೋತೋಗಿರ್ಬೋದು, ಸೋತ್ರು ಕೂಡ ಮತ್ತೆ ಪ್ರಯತ್ನ ಪಡ್ತಾ ಇರ್ತೀವಿ ನೋಡ್ರಿ, ಅದು ಅಲ್ವಾ? ನಾವು ಆ ಒಂದು ಗುಣಲಕ್ಷಣಗಳನ್ನ ಬೆಳೆಸುವಂತ ಒಂದು ದಾರಿಯಿಂದ ನಾವು 100 ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕಂತ ಇಟ್ಕೊಳ್ಳಿ. 100 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಕ್ರಿಸ್ತನ ಸಾರೂಪ್ಯ ಬೆಳೆಯುತ್ತೆ ಅಂದ್ಬಿಟ್ಟು
ನಾವು ಒಂದ್ ವೇಳೆ ಏನ್ ಮಾಡ್ಬೇಕು, ಪ್ರತಿದಿನ 1 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ 100 ಕಿಲೋಮೀಟರ್ ಮುಟ್ಟಕ್ಕಾಗುತ್ತೆ ಅಂತ ತಿಳ್ಕೊಳ್ಳಿ. ಆ ಒಂದು ದಿನ ನಾವು ಏನ್ ಮಾಡಕ್ಕಾಗ್ಲಿಲ್ಲ, 1 ಕಿಲೋಮೀಟರ್ ಹೋಗಕ್ಕಾಗ್ಲಿಲ್ಲ, ಆದ್ರೂ ಅರ್ಧ 1 ಕಿಲೋಮೀಟರ್ ಬಂದಿದ್ದೀವಿ, ಮನಃಶಾಂತಿ ಇರುತ್ತೆ. ಆದ್ರೆ ಹಿಂದೆ ಮಾತ್ರ ಹೋಗ್ಬಾರ್ದು. ಇವತ್ತು ಅರ್ಧ 1 ಕಿಲೋಮೀಟರ್ ಆಯ್ತು ಅಂದ್ರೆ ನಾಳೆ 3/4 ಕಿಲೋಮೀಟರ್ ಬೇಕಾದ್ರೆ ಬರ್ಬೇಕು. ಅರ್ಧ 1 ಕಿಲೋಮೀಟರ್ ನಿಂತ್ಕೊಳ್ಳಂಗಿಲ್ಲ, ಆದ್ರೆ ಮತ್ತೆ 1/4 ಕಿಲೋಮೀಟರ್ ಬರಬಾರ್ದು. ನಾಳೆ 3/4 ಕಿಲೋಮೀಟರ್ ಹೋಗಿದ್ದೀರಾ, ಇಲ್ಲ ನಾಳೆ 1 ಕಿಲೋಮೀಟರ್ ರೀಚ್ ಆಗ್ಬಿಟ್ರಿ ನೀವು, ಆದ್ರೆ ಮತ್ತೆ ಅರ್ಧ 1 ಕಿಲೋಮೀಟರ್ ಬರಬಾರ್ದು. ಹೀಗೆ ಕ್ರಿಸ್ತನ ಪವಿತ್ರಾತ್ಮಾನುಸಾರವಾಗಿ ನಡ್ಕೊಂಡು ಹೋಗ್ಬೇಕು. ಕ್ರಿಸ್ತನ ಬಿದ್ದ ಸರಿಸರಿರೆ ಒಂದ್ ವೇಳೆ ನಾವು ಹಿಂದೆ ಬಂದ್ರು ದೇವ್ರ ಕೃಪೆ ಇದೆ. ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ, ನಾವೇನೋ ಹಿಂದೆ ಬಂದ್ರೆ ಮನಃಶಾಂತಿನ ಕಳ್ಕೊಂಡ್ಬಿಡ್ತೀವಿ, ಅದನ್ನ ತಿಳ್ಕೊಳ್ರಿ. ಕೆಲವೊಂದ್ ಟೈಮಲ್ಲಿ ಪವಿತ್ರಾತ್ಮಾನುಸಾರವಾಗಿ ನಡ್ಕೊಂಡು ಹೋದಾಗ ನಾವೇನ್ ಮಾಡ್ತೀವಿ, ಎಲ್ಲೋ ಶರೀರ ಭಾವಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದರಲ್ಲಿ ತುಂಬಾ ಹಿಂದೆ ಹೋಗ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ, ಮನಃಶಾಂತಿನ ಕಳ್ಕೊಂಡ್ಬರ್ತೀವಿ. ಫಸ್ಟ್ ನಾವು ಕಳ್ಕೊಳ್ಳೋದು ಮನಃಶಾಂತಿ. ಸಿಗೋದೇ ಇಲ್ಲ ಕ್ರಿಸ್ತನ ಬಿದ್ದ ಸರಿಸರಿರೆ. ನೀ ಬೇಕಾದ್ರೆ ದೇವರ ಮಕ್ಕಳು ದೇವರ ಜೊತೆಗೆ ಒಡನಾಟವನ್ನು ಇಟ್ಟು ದೇವರ ಐಕ್ಯದಲ್ಲಿದ್ದು ದೇವರ ಒಂದು ಅನ್ಯೋನ್ಯತೆಯಲ್ಲಿ ಪ್ರತಿದಿನ ಬೆಳೀತಾ ಇರ್ಬೇಕಾದ್ರೆ ಆ ಮನಃಶಾಂತಿ ಏನಂತ ಮೊದ್ಲು ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ. ಲೋಕದವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾದ್ಮೇಲೆ ಅದು ಒಂದು ದಿನ ಇಲ್ದೆ ಹೋಗೋದು ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ, ಅದನ್ನ ಸಗಿಸ್ಕೊಳಕ್ಕೂ ಆಗಲ್ಲ. ಆ ರೀತಿ ಜೀವನ ಅವ್ರಿಗೆ ಬೇಕಾಗಿರಲ್ಲ. ಆ ಮನಃಶಾಂತಿ ಬೇಕು. ಒಂದ್ ವೇಳೆ ಆ ಶರೀರ ಭಾವನ ಅನುಸರಿಸಿದಾಗ ಅವ್ರಿಗೆ ಮನಃಶಾಂತಿ ಕಲ್ಕೊಂಡಾಗ ಗೊತ್ತಾಗ್ಬಿಡುತ್ತೆ, ಆ ರೀತಿಯಾದಂತ ವಿಷಯ ನಾನು ದೇವರಿಂದ ದೂರ ಆಗ್ತಾ ಇದ್ದೀನಿ ಅಂತ. ಸೈನ್, ಇದೆಲ್ಲ ಗುರುತು. ಈ ಮನಃಶಾಂತಿನ ಕಾಪಾಡ್ಕೊಂಡು ನಾವು ಮುಂದುವರಿತಾ ಇದ್ರೆ ಕೊನೆವರೆಗೂ ದೇವರ ಮನಃಶಾಂತಿಯಲ್ಲಿ ದೇವ್ರ ಕೊಡುವಂತ ಸಮಾಧಾನ ನೆಲೆಗೊಂಡಿದ್ರೆ ದೇವ್ರು ನಮ್ಗೆ ಏನ್ ಕೊಡ್ತಾರೆ, ಜೀವವನ್ನ ಕೊಡ್ತಾರೆ. ಈ ಮನಃಶಾಂತಿನ ಕಲ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ಈ ಮನಃಶಾಂತಿ ಅನ್ನೋದು ಇನ್ನೊಂದು ವಿಷಯ ಏನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ನೀವು ಪ್ರೀತಿ ಮಾಡೋ ಯಾರೋ ಒಬ್ರಿಗೂ ಜೊತೆ ಅಲ್ವಾ, ನಾವು ಎಷ್ಟು ಅನ್ಯೋನ್ಯವಾಗಿರ್ತೀವೋ, ಕೊನೆ ತನಕ ಆ ಪ್ರೀತಿನ ಕಳ್ಕೊಂಬಾರ್ದಂತ ಬಯಸ್ತೀವೋ, ಅವ್ರಿಗೂ ನಮ್ಗೂ ಮಧ್ಯದಲ್ಲಿ ಯಾವುದೇ ಬಿರುಕು ಬರ್ಬೇಕಾದ ಆಸೆ ಪಡ್ತೀವೋ, ಅಂತಹ ಒಂದು ಪ್ರೀತಿನ ದೇವರ ಮಧ್ಯದಲ್ಲಿ ಬೆಳೆಸ್ಕೊಬೇಕು. ಆಗ ಸಿಗುವಂತ ಮನಃಶಾಂತಿನ ಅದನ್ನ ನಾವು ಗುರುತಿಸಬಹುದು, ಅದನ್ನ ನಮ್ಮ ಮನಸ್ಸಿನ ಹೃದಯದಲ್ಲಿ ನಾವು ತಿಳಿಬಹುದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರಿಂದ ದೇವರು ಪವಿತ್ರಾತ್ಮವನ್ನು ಅನುಸರಿಸಿ ನಡೆದಾಗ ನಮ್ಗೆ ಒಂದು ಸ್ಪೆಷಲ್ ಗಿಫ್ಟ್ ನ ಪ್ರತಿ ಸರಿ ಕೊಡ್ತಾರೆ. ಅದೇ ಮನಃಶಾಂತಿ ಆಗಿದೆ. ಗಿಫ್ಟ್ ಅನ್ನೋಕ್ಕಿಂತ ದೇವರ ಒಂದು ಕೃಪೆ ಅಂತಾನೆ ಹೇಳ್ಬೋದು ಅದು, ಅಲ್ವಾ? ಅದು ದೇವ್ರ ಮಕ್ಳು ಖಂಡಿತವಾಗ್ಲೂ ಏನ್ ಮಾಡಿರ್ತೀರಾ, ನೀವು ನೋಡಿರ್ತೀರಾ ಅಲ್ವಾ? ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇರ್ಬೇಕಾದ್ರೆ ನಮ್ಮ ಲೈಫ್ ಅಲ್ವಾ, ನಮ್ಮ ಲೈಫ್ ಹೇಗಿದೆ ಅಂದ್ರೆ ಸ್ವಲ್ಪ ಕಾಲ, ಇನ್ನು ಎಷ್ಟು ದಿನ ಬದುಕ್ತೀವಿ ಅಂತ ಗೊತ್ತಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಆದ್ರೆ ಅದನ್ನ ಈ ರೀತಿ ಲೆಕ್ಕಾಚಾರ ಮಾಡ್ಬೇಕಾಗಿಲ್ಲ. ಏನಂತ ಲೆಕ್ಕಾಚಾರ ಮಾಡ್ಬೇಕಾಗಿಲ್ಲ ಅಂದ್ರೆ, ನಾವು ನಾನು ಇನ್ನ 10 ವರ್ಷ ಬದುಕ್ತೀನಿ, 20 ವರ್ಷ ಬದುಕ್ತೀನಿ, ಇನ್ನ 50 ವರ್ಷ ಬದುಕ್ತೀನಿ, ಅದ್ ಬೇಕಾಗಿಲ್ಲ ನಮಗೆ. ಬದುಕಿರುವಂತ ದಿನಗಳೆಲ್ಲ ಕೃಪೆಯ ದಿನಗಳು, ದೇವರು ಕೃಪೆಯಾಗಿ ಕೊಟ್ಟಿರುವಂತಹ ದಿನಗಳು. ದೇವ್ರು ಕೊಟ್ಟಿರುವಂತ ಒಂದು ದಿನ ಕೂಡ ಕೃಪೆನೆ ಅಲ್ವಾ? ಇನ್ನು ಎಷ್ಟು ಕೃಪೆಯ ದಿನಗಳು ದೇವ್ರು ನನಗೋಸ್ಕರ ಇಟ್ಟಿರ್ತಾರೋ ಗೊತ್ತಿಲ್ಲ. ಆ ಕೃಪೆ ನನಗೋಸ್ಕರ ಇಟ್ಟಿರೋದು ಹೇಗಾದ್ರೂ ಶರೀರ ಸ್ವಭಾವವನ್ನ ಸಾಯಿಸಿ ಪವಿತ್ರಾತ್ಮ ಸ್ವಭಾವನ ಅನುಸರಿಸಿ ನಡಿಬೇಕಂತ ಉದ್ದೇಶದಲ್ಲೇ ಕೊಡಲ್ಪಡ್ತಾ ಇದೆ ಅನ್ನಂತ ಮನಸ್ಸನ್ನ ಯಾವಾಗಲೂ ಇಟ್ಕೊಳ್ಳೋಣ ಅಲ್ವಾ? ನಾನಿನ್ನ 5 ವರ್ಷ ಚೆನ್ನಾಗಿರ್ತೀನಿ, 10 ವರ್ಷ ಚೆನ್ನಾಗಿರ್ತೀನಿ, 20 ವರ್ಷ ಬೇಕಾಗಿಲ್ಲ. ದೇವ್ರ ಕೃಪೆ ನಾನು ಒಂದು ದಿನ ಇರ್ತೀನೋ ಗೊತ್ತಿಲ್ಲ, ಒಂದು ದಿನ ಸಿಗೋದು ನನಗೆ ಕೃಪೆನೆ. ಆದ್ರೆ ಕೃಪೆಯ ದಿನಗಳಲ್ಲಿ ನಾನು ಪವಿತ್ರಾತ್ಮ ಅನುಸಾರವಾಗಿ ನಡೆಯೋದನ್ನ ಹೇಗೆ ಅಂತ ಪ್ರತಿದಿನ ಅದ್ರ ಮೇಲೆ ಮನಸ್ಸಿಡೋಣ. ಅದಕ್ಕೆ ಸಂಬಂಧಪಟ್ಟಗಳನ್ನ ಹುಡ್ಕೋಣ ಅಲ್ವಾ? ಅದಕ್ಕೆ ವಾಕ್ಯ ನೋಡ್ಬೇಕಾದ್ರೆ ಮತ್ತೆ 6:25 ಯಾಕಂದ್ರೆ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ಅದನ್ನು ಕಳಕೊಳ್ಳುವನು, ಮತ್ತು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು ಅಲ್ವಾ? ಪ್ರಾಣನ ಉಳಿಸ್ಕೊಬೇಕು ಅಂತ ಯಾರೆಲ್ಲ ಕಷ್ಟಪಡ್ತಾ ನೋಡ್ರಿ, ಕಷ್ಟಪಡಿ ಓಡಾಡ್ತಾ ಇದಾರೆ, ಕೆಲಸ ಮಾಡ್ತಾರೆ, ದುಡಿತಾ ಇದಾರೆ, ಚೆನ್ನಾಗಿ ಊಟ ಮಾಡ್ಬೇಕು, ಆರೋಗ್ಯವಾಗಿರ್ಬೇಕು, ಒಳ್ಳೆ ಊಟ, ಹೆಲ್ತಿ ಫುಡ್ ತಗೊಬೇಕು, ಎಂತ ಊಟ ತಿನ್ಬೇಕು. ಕೆಲವರು ಹಂಗೆ ಯೋಚನೆ ಮಾಡ್ತಾರೆ, ಎಂತ ಫುಡ್ ಟೈಮ್ ಟೇಬಲ್ ಹಾಕೊಂಡಿರ್ತಾರೆ, ಯಾವ ಫುಡ್ ಯಾವ ಟೈಮಲ್ಲಿ ಮಾಡ್ಬೇಕು, ಯಾವ ತಿನ್ಬಾರ್ದು, ಆರೋಗ್ಯನ ಕಾಪಾಡ್ಕೊಬೇಕಂತ ಎಷ್ಟೆಲ್ಲಾ ಕಷ್ಟಪಟ್ಟು ತಮ್ಮ ದೇಹವನ್ನ ಹೆಂಗೆಲ್ಲ ಏನ್ ಮಾಡ್ತಾರೆ, ಜೋಪಾನವಾಗಿ ಕಾಪಾಡ್ಕೊಂಡ್ಬಿಟ್ರೆ 150 ವರ್ಷ ಬದುಕ್ತಾರ, 200 ವರ್ಷ ಬದುಕ್ತಾರ? ಆಯ್ತು, ಈ ಪ್ರಪಂಚದಲ್ಲಿ ತುಂಬಾ ಲಕ್ಸುರಿಯಾಗಿ ಬದುಕೋರು ಏನಾದ್ರು 200 ವರ್ಷ ಬದುಕಕ್ಕಾಗುತ್ತಾ? ಸಾಧ್ಯತೆ ಇಲ್ವಲ್ಲ, ಕಳ್ಕೊಂಡ್ಬಿಡ್ತಾರೆ. ಆದ್ರೆ ದೇವ್ರಿಗೋಸ್ಕರ ಪ್ರಾಣನ ಕಳ್ಕೊಳ್ಳೋಣ. ಒಂದ್ ವೇಳೆ ಈ ಶರೀರವನ್ನು ಆಸೆ ಪಡೋದನ್ನ ತ್ಯಾಗ ಮಾಡೋದ್ರಿಂದ, ಅದನ್ನ ಡೆತ್ ಆಗೋದ್ರಿಂದ, ಶರೀರದ ಆಸೆಗಳನ್ನ ನಾವು ಬಿಟ್ಕೊಡೋದ್ರಿಂದ ಏನಾಗ್ಬೋದು, ನನ್ನ ಪ್ರಾಣ ಹೋಗ್ಬೋದು. ಆದ್ರೆ ದೇವರು ನನ್ನ ನಿಮಿತ್ತವಾಗಿ
ವಾಕ್ಯನ ನೋಡಿ, ನನ್ನ ನಿಮಿತ್ತವಾಗಿ ಕ್ರಿಸ್ತನಿಗೋಸ್ಕರ ಅದನ್ನ ನಾನು ಮಾಡ್ಕೊಳಂಗಿದ್ರೆ, ಶರೀರದ ಆಸೆ ನೆರವೇರಿಸದ ಇದ್ರೆ ಖಂಡಿತ ನನಗೆ ಲೈಫ್ ಸಿಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವ್ರು ತಾನೇ ಈ ಪಾಠವನ್ನ ಆಶೀರ್ವದಿಸಲಿ. ಕ್ರಿಸ್ತನ ಪಿತೆ ಸರಸರಿ, ಇವತ್ತಿನ ಕೇಳಿದ ಪಾಠದಲ್ಲಿ ಯಾವ್ದಾದ್ರು ಕ್ಲಿಯರ್ ಇದೆಯಾ ನಿಮ್ಗೆ? ಏನಾದ್ರು ಅದನ್ನ ಕೇಳ್ಬೇಕಾಗಿದ್ಯಾ? ಹಾಗಿಲ್ಲ ಅಂದ್ರೆ ಇವತ್ತಿನ ರಾತ್ರಿ ಗೀತೆನ ಓದಿ ನಾವು ಮುಗಿಸೋಣ. ಯಾರು ಓದ್ತೀರಾ ಇವತ್ತಿನ ರಾತ್ರಿ ಗೀತೆಗಳು? ಓದ್ಲಾ ಬ್ರದರ್? ಓದಿ. ಏಪ್ರಿಲ್ 13. ಆಶ್ರಯವನ್ನು ಹೊಂದುವುದಕ್ಕೆ ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನ ಹಿಡಿದುಕೊಂಡವರಾದ ನಮಗೆ ಬಲವಾದ ಆಂಡು ಸಂತರು ಪ್ರತಿ ದುಃಖ ಮತ್ತು ವ್ಯಸನದಲ್ಲೂ ಆಶೀರ್ವದಿಸಿದ ಆದರಣೆಯನ್ನು ಹೊಂದಿದ್ದಾರೆ. ಆದರೆ ಲೋಕದವರು ಈ ವಿಷಯವನ್ನ ಸಂಪೂರ್ಣವಾಗಿ ಅರಿಯದವರಾಗಿದ್ದಾರೆ. ದೇವರ ಮಕ್ಕಳು ಹೊರತುಪಡಿಸಿ ಬೇರೆ ಯಾರೂ ಅದನ್ನು ತಿಳಿಯಲು ಸಾಧ್ಯವಿಲ್ಲ. ಈ ಆದರಣೆ ಎಂದರೆ ಏನು? ಹೃದಯ ಮತ್ತು ಶರೀರವು ಬಹುತೇಕವಾಗಿ ವಿಫಲವಾದಾಗ ಇದು ಭರವಸೆ, ಪ್ರೀತಿ ಮತ್ತು ಧೈರ್ಯದಿಂದ ಕೂಡಿದ ಸೌಮ್ಯವಾದ ಪಿಸುಮಾತಾಗಿದೆ. ಇದು ದೈವಿಕ ಆದರಣೆಯಾಗಿದ್ದು, ಇದು ಗುಣಪಡಿಸುವ ಅಥವಾ ಉಲ್ಲಾಸಕರವನ್ನುಂಟು ಮಾಡುವಂತಹ ಸದ್ಗುಣವನ್ನು ಹೊಂದಿರುವ ಏಕೈಕ ಆದರಣೆಯಾಗಿದೆ. ರಾಜಾದಿರಾಜನ ಸೇವೆಯಲ್ಲಿ ಪ್ರತಿದಿನ ಭಾರವನ್ನು ಹೊರುವ ಮತ್ತು ಪ್ರತಿದಿನದ ಶಾಖವನ್ನು, ಕೋಪವನ್ನು ನಿಷ್ಠೆಯಿಂದ ಸಹಿಸುವ ಶ್ರೇಷ್ಠ ಆತ್ಮಗಳಿಗೆ ಮಾತ್ರ ಇದು ಕಾಯ್ದಿರಿಸಲಾಗಿದೆ. ಯಾರೆಲ್ಲ ಈ ಪ್ರಪಂಚದ ಪ್ರವಾಹದೊಂದಿಗೆ ಉದಾಸೀನ ಭಾವದಿಂದ ಚಲಿಸುವರೋ, ಒಯ್ಯಲ್ಪಡುತ್ತಾರೋ ಮತ್ತು ಶರೀರದಾಸೆಯ ಸ್ವಭಾವದ ಕೆಳಮುಖ ಪ್ರವೃತ್ತಿ ಹೊಂದಿರುವವರು ಎಂದಿಗೂ ಅದರ ಸುಗಂಧವನ್ನ ತಿಳಿಯಲು ಸಾಧ್ಯವಿಲ್ಲ. ಥ್ಯಾಂಕ್ ಯು ಬ್ರದರ್. ಓಕೆ, ಕರೆಕ್ಟಾ? ಇವತ್ತು ಇದೇ ರಾತ್ರಿ ಗೀತೆನಾ? ಹ್ಞೂ ಬ್ರದರ್. ಹೌದಾ? ಒಂದೇ ನಿಮಿಷ ನಾನು ನೋಡಿಲ್ಲ. ಒಂದೇ ನಿಮಿಷ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ತುಂಬಾ ಚೆನ್ನಾಗಿ ಓದಿದ್ರಿ. ಕ್ರಿಸ್ತನ ಪಿತೆ ಸರಸರಿರೆ, ಇವತ್ತಿನ ರಾತ್ರಿ ಗೀತೆ ನಿಮಗೆ ತುಂಬಾ ಪ್ರಯೋಜನವಾಗಿರುತ್ತೆ ಅಲ್ವಾ? ಇವತ್ತಿನ ನಾವು ಪಾಠವನ್ನ ನೋಡಿದ ಪ್ರಕಾರವಾಗಿ ಯಾವ ವಿಷಯವನ್ನ ನೋಡಿದ್ವೋ ಅದಕ್ಕೆ ಅನುಗುಣವಾಗಿ ಅದಿದೆ ಅಲ್ವಾ? ತುಂಬಾ ವಿಷಯಗಳನ್ನ ನಾವು ಗಮನಿಸಬಹುದು. ಆಶೀರ್ವಾದವನ್ನು ಹೊಂದುವುದಕ್ಕೆ ಓಡಿ ಬಂದು ನನ್ನ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡ್ಕೊಂಡವರಾದ ನಮಗೆ ಬಲವಾದ ಆದರಣೆ ಉಂಟಾಯಿತು ಅಲ್ವಾ? ದೇವರ ಮಕ್ಕಳು ಇವತ್ತು ದೇವರ ವಿಷಯಗಳಿಗೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡೋಣ. ದೇವರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ದೇವರ ಸತ್ಯ ಮತ್ತೆ ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ಳಕ್ಕೆ ದೇವ್ರ ನಮ್ಗೆ ಇವತ್ತು ಕೊಟ್ಟಿರುವಂತ ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ರಿ ಅಲ್ವಾ? ಯಾಕಂದ್ರೆ ಯಾವುದೇ ಒಂದು ಸಮಯದಲ್ಲಿ ದೇವ್ರ ಮಕ್ಕಳು ಸಂಪೂರ್ಣವಾಗಿ ಯಾರನ್ನ ನಾವು ಡಿಪೆಂಡ್ ಆಗಿರ್ಬೇಕಂದ್ರೆ ದೇವರನ್ನ ಡಿಪೆಂಡ್ ಆಗಿರ್ಬೇಕು. ದೇವರ ಒಂದು ಆದರಣೆಯನ್ನ ಡಿಪೆಂಡ್ ಆಗಿರ್ಬೇಕು. ಅಂದ್ರೆ ಎಂತ ಒಂದು ಕಷ್ಟವಾದ ಸನ್ನಿವೇಶ ಇದ್ರೂ ದೇವರ ಹತ್ರ ಹೋದಾಗ ಖಂಡಿತವಾಗ್ಲೂ ದೇವ್ರ ಏನ್ ಮಾಡ್ತಾರೆ, ಆ ಮನಸ್ಸಿಗೆ ಸಂಬಂಧಪಟ್ಟಂತ ಗುಣವನ್ನ ಕೊಡ್ತಾರ ಅಂತ ವಿಷಯವನ್ನ ನಾವು ಮನಸ್ಸಲ್ಲಿಟ್ಕೊಬೇಕು ಅಲ್ವಾ? ಕ್ರಿಸ್ತನಿಗೋಸ್ಕರ ಈ ಒಂದು ಶಿಲುಬೆಯನ್ನು ಹೊತ್ತು ಆ ಒಂದು ಶರೀರ ಭಾವದ ಆಸೆಯನ್ನ ನೋಡಿ, ಇಲ್ಲಿ ಕೊನೆಗೆ ಕೊಟ್ಟಿರ್ಬೇಕು, ಶರೀರದ ಆಸೆಯ ಸ್ವಭಾವ ಕೆಳಮುಖ ಪ್ರವೃತ್ತಿ ಹೊಂದಿರುವವರು ಎಂದಿಗೂ ಅದರ ಸುಗಂಧವನ್ನು ತಿಳಿಯಲು ಸಾಧ್ಯವಿಲ್ಲ ಅಲ್ವಾ? ಈಗ ಶರೀರದ ಭಾವವಾಗಿ ನಾವು ಓದಿದ್ವಿ. ಈ ಶರೀರ ಭಾವದಲ್ಲಿರುವಂತವ್ರಿಗೆ ಆ ಒಂದು ಕ್ರಿಸ್ತನ ಆ ಒಂದು ಪ್ರೀತಿ ಇರ್ಬೋದು, ಆ ಕೃಪೆ ಇರ್ಬೋದು, ಇನ್ನೂ ಹೆಚ್ಚಾಗಿ ಆ ಒಂದು ಬಹುಮಾನವನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ಯಾವತ್ತೂ ನಿರೀಕ್ಷೆಕ್ಕೂ ಸಾಧ್ಯತೆ ಇಲ್ಲ. ಅದರಿಂದ ಈ ಒಂದು ಇದನ್ನ ಮೆಡಿಟೇಟ್ ಮಾಡಿ ಸ್ಟಡಿ ಮಾಡ್ರಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾ ಪ್ರಯೋಜನವಾಗುತ್ತೆ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ಸರಿ. ಈ DSZ ಅಂತ ಇದೆಯಲ್ಲ, ಯಾವ್ದದು, ಯಾರ್ದದು? ಅದೊಂದು ಯಾರಂತ ಗೊತ್ತಾಗ್ತಿಲ್ಲ. DSZ ಅಂತ ಇದೆಯಲ್ಲ, ಎಲ್ರೂ ಹೆಸರಿದೆ, ಆದಷ್ಟು ನಿಮ್ ಹೆಸರನ್ನ ಹಾಕೊಳ್ರಿ. ಕ್ರಿಸ್ತನ ಪಿತೆ ಸರಸರಿರೆ, ನನಗೆ ಗೊತ್ತಾಗುತ್ತೆ ಯಾರು ಬಂದಿದಾರ ಯಾರಿಲ್ಲ ಅಂದ್ಬಿಟ್ಟು ಒಂದು ಕ್ಲಿಯರ್ ಆಗಿ. ಈ DAZ ಅಂತ ಒಂದಿದೆ, ಯಾರಂತ ಹೇಳ್ಬೋದಾ ಹೆಸರು ಅವ್ರಿಗೆ? ನಿಮ್ಮ ಝೂಮ್ ಅಲ್ಲಿ DAZ1 ಅಂತ ಹಾಕೊಂಡಿದೀರಾ. ಯಾರಿಗಾದ್ರು ಗೊತ್ತಿದ್ಯಾ ಅದು ಏನಂತ, ಯಾರಂತ?
ಗೊತ್ತಿಲ್ಲ ಬ್ರದರ್ ಯಾರು. ಯಾರು ಗೊತ್ತಿಲ್ವಾ? ಓಕೆ, ಸರಿ. ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡ್ತೀರಾ? ಮೋಹನ್ ರಾಜ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಕೇಳಿಸ್ತಾ ಬ್ರದರ್? ವಾಯ್ಸ್ ಕೇಳಿಸ್ತಾ ನಂದು? ಕೇಳಿಸ್ತಾ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆವೃತ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಜೀವುಳ ವಾಕ್ಯವನ್ನು ಕಲಿಯುವಂತ ಒಂದು ಭಾಗ್ಯ ನಮ್ಗೆ ಕೊಟ್ಟಿದ್ದೀನಿ, ಸ್ತೋತ್ರ. ಅನೇಕರಿಗಿಂತ ಸಮಯ ಇಲ್ಲಪ್ಪ ತಂದೆಯ ದೇವ್ರೆ, ನಮ್ಗಾದ್ರೂ ಕೊಟ್ಟು ಈ ಸಮಯದಲ್ಲಿ ಕಲಿಯುವಂತ ಒಂದು ಭಾಗ್ಯ ನಮ್ಗೆ ಅನುಗ್ರಹ ಮಾಡಿ ಕೊಟ್ಟಿದ್ರಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಬ್ರದರ್ ಮೂಲಕ ಅತ್ಯುತ್ತಮ ಆಗಿರ್ತಕ್ಕಂಥ ಶರೀರದಾಸೆ ಮತ್ತು ತಂದೆಯ ದೇವರೇ, ಲೌಕಿಕವಾಗಿ ನಾವು ಜೀವಿಸುವಾಗ ಯಾವ ರೀತಿಯಲ್ಲಿ ಜೀವಿಸ್ತೇವೆ, ಹೇಗೆ ನಾವು ಆತ್ಮಿಕವಾಗಿ ಅಥವಾ ಶಾರೀರಿಕವಾಗಿ ಜೀವಿಸ್ತೇವೆ ಎಂಬುದರ ಕುರಿತು ಅನೇಕ ವಿಷಯಗಳನ್ನು ಈ ದಿನ ನಮಗೆ ಕಲೀಲಿಕ್ಕೆ ನೀವು ಸಹಾಯ ಮಾಡಿದ್ರೆ ಸ್ತೋತ್ರ. ಬ್ರದರ್ ಅವ್ರಿಗೆ ಹೆಚ್ಚಿನ ಜ್ಞಾನ ಕೊಡ್ರಿ, ವಾಕ್ಯದ ಇನ್ನೂ ರಹಸ್ಯಗಳನ್ನು ಅವ್ರಿಗೆ ತಿಳಿಪಡಿಸಿ ಅವ್ರ ಮೂಲಕ ನಮಗೆ ಅನುಗ್ರಹಿಸಲೆಂದು ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ಅವ್ರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವದಿಸು. ಮತ್ತು ಅದೇ ರೀತಿಯಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲಾ ಮತ್ತು ಸಹೋದರ ಮತ್ತು ಸಹೋದರಿಯರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸು. ಇನ್ನು ಬರುವ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಕಲ್ತ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು, ಬಲಪಡಿಸು. ಕಲ್ತು ಅದನ್ನು ಅನುಸರಿಸಿ ನಡೆಯುವಂತೆ ಕ್ರಿಸ್ತನ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೆ ಸಹಾಯ ಮಾಡು. ನಮಗೆ ಕೊಟ್ಟಿರುವಂತ ಓಟವನ್ನು ಓಡ್ಲಿಕ್ಕೆ, ಚಿಕ್ಕ ಹಿಂಡಿನಲ್ಲಿ ಸೇರ್ಲಿಕ್ಕೆ ಅವಂತೆ ಸಹಾಯ ಮಾಡಿರಂದು ಬೇಡಿಕೊಳ್ತೇವೆ. ಹಾಗೆ ಮಾಡಿದ್ಕಾಗಿ ನಿಮಗೆ ಸ್ತೋತ್ರ. ಈ ರಾತ್ರಿ ನಮಗೆ ಸುಖಕರ ನಿದ್ರೆಯನ್ನು ಕೊಡ್ರಿ. ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಿ, ನಿಮ್ಮ ಚಿತ್ತಕ್ಕನುಸಾರ ನಮ್ಮನ್ನು ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಜೀವುಳ ನಮ್ಮ ತಂದೆಯಾದ ಯೆಹೋವನೇ. ಆಮೇನ್. ಥ್ಯಾಂಕ್ ಯು. ನಮಸ್ತೆ. ಸಿಸ್ಟರ್